ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ TET 2023 ಪರೀಕ್ಷೆಯ ವಿಜ್ಞಾನದ ಪೇಪರ್ 2 ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ವಿತ್ ಎಕ್ಸ್ಪ್ಲನೇಷನ್ ಇರುತ್ತೆ. ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಸಹ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಯಾಕೆ ತಡ, ಬನ್ನಿ ನಾವು ಇನ್ನು ಸ್ಟಾರ್ಟ್ ಮಾಡೋಣ. 121ನೇ ಪ್ರಶ್ನೆ, ಇದರಿಂದ ಸೈನ್ಸ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ 121 ಕ್ವೆಶನ್ಸಿಂದ. ಸೊ 121ನೇ ಪ್ರಶ್ನೆ, 6 ಓಮ್ ರೋಧ ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ 5 ಆಂಪಿಯರ್ ವಿದ್ಯುತ್ ಹರಿಯುತ್ತಿದ್ದರೆ ಆ ಮಂಡಲದ ಸಾಮರ್ಥ್ಯವು. 121st question. A current of 5 amperes is flowing through a circuit having a resistance of 6 ohm. Then the power of the circuit. ಆಪ್ಷನ್ಸ್ ನೋಡೋಣ. ಆಪ್ಷನ್ 1 30 ವ್ಯಾಟ್, 2 60 ವ್ಯಾಟ್, 3 90 ವ್ಯಾಟ್ ಆ್ಯಂಡ್ 4 150 ವ್ಯಾಟ್. ಸೊ ನೀವು ನೋಡ್ತಾ ಇದ್ದ ಹಾಗೆ ಇಲ್ಲಿ 6 ಓಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ. 6 ಓಮ್ ಅಂದರೆ ಇದು ಈ ಪ್ರಾಬ್ಲಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇದು ಓಮ್ಸ್ ಲಾ ಮೇಲೆ ಡಿಪೆಂಡ್ ಆಗಿದೆ. ಸೊ ನಾವು ಫಸ್ಟು ಓಮ್ಸ್ ಲಾ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. Ohm's law states that the voltage or potential difference between 2 points is directly proportional to the current or electricity passing through the resistance and directly proportional to the resistance of the circuit. So Ohm's law ಏನು ಹೇಳುತ್ತೆ? ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಡೈರೆಕ್ಟ್ಲಿ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ? ಅದರಲ್ಲಿ ಹರಿಯುತ್ತಿರುವಂತಹ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ, ಮತ್ತು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸೊ ಇದನ್ನು ಒಂದು ಸಿಂಪಲ್ ಆಗಿರೋ ಫಾರ್ಮುಲಾನಲ್ಲಿ ಕೊಟ್ಟಿದ್ದಾರೆ. ಅದು V is equal to IR. ಸೊ ಓಮ್ಸ್ ಲಾ V is equal to IR. ಸೊ V ಅಂತ ಅಂದರೆ ಏನು? ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್. I ಅಂದರೆ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಆ್ಯಂಡ್ R ಈಸ್ ರೆಸಿಸ್ಟೆನ್ಸ್ ಅಲ್ವಾ. ಸೊ ಇದರ ಮುಂದುವರಿದ ಇನ್ನೊಂದು ಭಾಗ ಕೂಡ ನಾವು ನೋಡಬಹುದು. ದ ಎಲೆಕ್ಟ್ರಿಕ್ ಪವರ್ ಈಸ್ ಗಿವನ್ ಬೈ P ಈಸ್ ಈಕ್ವಲ್ ಟು VI. ಸೊ V ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ನಾವು ಆಲ್ರೆಡಿ ತಿಳ್ಕೊಂಡ್ವಿ. I ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ P ಈಸ್ ಎಲೆಕ್ಟ್ರಿಕ್ ಪವರ್. ಸೊ ಯಾಕೆ ನಾನು ಈ ಒಂದು ಫಾರ್ಮುಲಾನು ಕೊಟ್ಟಿದ್ದೀನಿ ಅಂತ ಅಂದರೆ, ನೀವು ಈ ಕೊಟ್ಟಿರುವಂತಹ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಈ ಎರಡೂ ಫಾರ್ಮುಲಾದ ಅವಶ್ಯಕತೆ ನಿಮಗೆ ಇದೆ. ಯಾಕಂದರೆ ಅಲ್ಲಿ ಕೇಳಿರೋದೇನು? ಮಂಡಲದ ಸಾಮರ್ಥ್ಯ, ಪವರ್ ಇನ್ ದ ಸರ್ಕ್ಯೂಟ್ನ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಲೆಟ್ಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ನಾವು. ಓಕೆ, ಸೊ ಇಲ್ಲೇನೇನು ಕೊಟ್ಟಿದ್ದಾರೆ? ನಾವಿಲ್ಲಿ ವಿನ ಕಂಡುಹಿಡಿಬೇಕು. ಸೊ ಆಲ್ರೆಡಿ ಗೊತ್ತು ನಿಮಗೆ, V ಈಸ್ ಈಕ್ವಲ್ ಟು I ಆ್ಯಂಡ್ R, ರೈಟ್. ಸೊ ಇಲ್ಲಿ ಕೊಟ್ಟಿರೋದು I ಎಷ್ಟು, ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ, 5 ಆಂಪಿಯರ್ಸ್. ಆ್ಯಂಡ್ ವಾಟ್ ಈಸ್ ದ ರೆಸಿಸ್ಟೆನ್ಸ್? 6 ಅಲ್ವಾ. ಸೊ ಎಷ್ಟಾಗತ್ತೆ? 5 6 30, ರೈಟ್. 5 6 30. ಸೊ V ಏನಾಯಿತು ಇಲ್ಲಿ? 30 ಅಂತ ನಮಗೆ ಫಸ್ಟ್ ಸಿಕ್ಕಿದೆ. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಓಕೆ, ಆ್ಯಂಡ್ ನಾವೀಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವಾಗ V ಏನಾಯಿತು ನಮಗೆ? 30 ಅಂತ ಸಿಕ್ತು ಅಲ್ವಾ, 30 ವೋಲ್ಟ್ಸ್. ಸೊ ನಾವು ಪವರ್ನ ಕಂಡುಹಿಡಿಬೇಕು. ಅದರ ಫಾರ್ಮುಲಾ ಏನು? P ಈಸ್ ಈಕ್ವಲ್ ಟು VI. ಸೊ V ಎಷ್ಟು ಸಿಕ್ತು? 30 ಇಂಟು I ಆಲ್ರೆಡಿ ಕೊಟ್ಟಿದ್ದಾರೆ, ಅದು 5, ರೈಟ್. ಸೊ ದಿ ಆನ್ಸರ್ ಇಸ್ 150, ರೈಟ್. 30 into 5 is 150 watts. So the power in the circuit or ಮಂಡಲದ ಸಾಮರ್ಥ್ಯ ಎಷ್ಟಾಗಿರುತ್ತೆ? 150 ವ್ಯಾಟ್ ಆಗಿರುತ್ತೆ. ಸೊ ಇದೆಲ್ರಿಗೂ ಸಹ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆ, 122ನೇ ಪ್ರಶ್ನೆ. 10 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನಮಸೂರದ ಮುಂದೆ 15 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ದೂರವು.
An object is placed at the distance of 15 centimeter in front of a convex lens of focal length 10 centimeter. Then the image formed at a distance of option 1 v is equal to 30 centimeter, 2 v is equal to minus 30 centimeter, 3 v is equal to minus 6 centimeter, 4 v is equal to plus 6 centimeter. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಇವಾಗ. ಆ್ಯಂಡ್ ಈ ಒಂದು ಪ್ರಾಬ್ಲಮ್ ಬೇಸ್ಡ್ ಆಗಿರೋದು ಲೆನ್ಸ್ ಫಾರ್ಮುಲಾ ಮೇಲೆ, ರೈಟ್? ಲೆನ್ಸ್ ಫಾರ್ಮುಲಾ ಏನು ಅಂತ ನೋಡೋಣ. 1/v minus 1/u is equal to 1/f. v ಅಂದರೆ ಏನು? ಡಿಸ್ಟೆನ್ಸ್ ಆಫ್ ದ ಇಮೇಜ್ ಫಾರ್ಮ್ಡ್ ಫ್ರಮ್ ದ ಆಪ್ಟಿಕಲ್ ಸೆಂಟರ್ ಆಫ್ ದ ಲೆನ್ಸ್. u ಅಂದರೆ ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ from the optical center of the lens, and f is focal length of the lens. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ, ರೈಟ್? ಸೊ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಯು ಏನು ಕೊಟ್ಟಿದ್ದಾರೆ ನಮಗೆ ಆಲ್ರೆಡಿ ಇಲ್ಲಿ ಯುನ ಕೊಟ್ಟಿದ್ದಾರೆ, ಆ್ಯಂಡ್ ಯು ಇಸ್ 15 ಸೆಂಟಿಮೀಟರ್, ಕರೆಕ್ಟ್? ಆಮೇಲೆ ಅಲ್ಲಿ ಕೊಟ್ಟಿರೋದೇನು, ನೀವು ಪ್ರಶ್ನೆನ ಕ್ಲಿಯರಾಗಿ ಓದಿದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಅವರು ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಕಾನ್ವೆಕ್ಸ್ ಲೆನ್ಸ್ ಅಂತ ಇದ್ದಾಗ ಆಲ್ವೇಸ್ ನೀವು ನೆಗೆಟಿವ್ ಆಗಿ ಅದನ್ನು ತಗೊಳ್ಬೇಕಾಗತ್ತೆ. ಸೊ ಯು ಇಸ್ ಈಕ್ವಲ್ ಟು minus 15 ಸೆಂಟಿಮೀಟರ್, ಆ್ಯಂಡ್ ಫೋಕಲ್ ಲೆಂತ್ ಕೂಡ ಅವರು ಕೊಟ್ಟಿದ್ದಾರೆ, ಎಫ್ ಇಸ್ 10 ಸೆಂಟಿಮೀಟರ್, ಕರೆಕ್ಟ್? ಸೊ ಇಟ್ ಈಸ್ ದ ಫಾರ್ಮುಲಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 1/v minus 1/u is equal to 1/f. Then 1/v ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 1/v ಮೈನಸ್, ಆ್ಯಂಡ್ ಇಲ್ಲೂ ಕೂಡ ಮೈನಸ್ ಇರೋದ್ರಿಂದ -15 ಆಗಿರೋದ್ರಿಂದ ಇಲ್ಲೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ 1/15 is equal to 1/10, ಕರೆಕ್ಟ್? ಈ 1/10 ಆದಮೇಲೆ 1/v is equal to, ಸೊ ನಾವು 1/uನ ರೈಟ್ ಹ್ಯಾಂಡ್ ಸೈಡಿಗೆ ತಗೊಳ್ತೀವಿ. ಸೊ 1/10 ಮೈನಸ್ 1/15 ಆಯಿತು, ಕರೆಕ್ಟ್? ಆ್ಯಂಡ್ ಇಲ್ಲಿ ನಾವೇನು ಮಾಡಬೇಕು, ಎಲ್ ಸಿ ಎಮ್ ತಗೋತೀವಿ. ಇಟ್ ವಿಲ್ ಬಿ 30, ಕರೆಕ್ಟ್? ಎಲ್ ಸಿ ಎಮ್ ತಗೊಳ್ಳೋದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಇಟ್ ಈಸ್ 30, ಕರೆಕ್ಟ್? ದೆನ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇಟ್ ವಿಲ್ ಬಿ 1/30. ಸೊ 1/v is equal to 1/30 ಆದರೆ v ಏನಾಗುತ್ತೆ, ಇಟ್ ವಿಲ್ ಬಿ 30 ಸೆಂಟಿಮೀಟರ್. ಸೊ ದಿ ಆನ್ಸರ್, ದ ಡಿಸ್ಟೆನ್ಸ್ ವಿಲ್ ಬಿ ಹೌ ಮಚ್? 30 ಸೆಂಟಿಮೀಟರ್ ಆಗಿರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1 ಪ್ಲಸ್ 30 ಸೆಂಟಿಮೀಟರ್. ಸೊ ನೀವು ಇದರಲ್ಲಿ ಏನು ನೆನ್ಪಿಟ್ಕೋಬೇಕು, ಕಾನ್ವೆಕ್ಸ್ ಲೆನ್ಸ್ ಅಂತ ಕೊಟ್ಟಾಗ ನಾವು ನೆಗೆಟಿವ್ ಆಗಿ ತಗೋಬೇಕಾಗತ್ತೆ, ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ನ ನೆಗೆಟಿವ್ ಅಲ್ಲಿ ತಗೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 123 ಕ್ವೆಶ್ಚನ್ ನಂಬರ್. ಒಂದು ಪರಮಾಣು ದ್ರವ್ಯರಾಶಿಮಾನ 1u ಸಮನವಾಗಿರುವ ಶಕ್ತಿಯ ಮೌಲ್ಯ. ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಿವಲೆಂಟ್ ಟು ಆಪ್ಷನ್ 1 931 ಮೈಕ್ರೋ ಎಲೆಕ್ಟ್ರಾನ್ ವೋಲ್ಟ್, 2 931 ಗಿಗಾ ಎಲೆಕ್ಟ್ರಾನ್ ವೋಲ್ಟ್, 3 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 4 931 ಕಿಲೋ ಎಲೆಕ್ಟ್ರಾನ್ ವೋಲ್ಟ್, ರೈಟ್? ಸೊ ಈ ಒಂದು ಕ್ವೆಶನ್ಗೆ ಡೈರೆಕ್ಟ್ ಆನ್ಸರ್ ಇದೆ, ನೋ ನೀಡ್ ಟು ವರಿ ಎಟ್ ಆಲ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, right? Option 3 931 mega electron volt of energy. Clear. Next question 124. ಕಿವಿಯಲ್ಲಿರುವ 3 ಮೂಳೆಗಳಾದ ಸುತ್ತಿಗೆ, ಅಡಿಗಲ್ಲು ಮತ್ತು ರಿಕಾಪು ಇದರ ಕಾರ್ಯವು. 3 ear bones, hammer, anvil and stirrup performs the function. Option 1 ಶಬ್ದ ತರಂಗದ ವರ್ಧನೆ, amplification of sound. 2 ಶಬ್ದ ತರಂಗದ ಕೇಂದ್ರೀಕರಣ, ಕಾನ್ವರ್ಜೆನ್ಸ್ ಆಫ್ ಸೌಂಡ್. 3 ಶಬ್ದ ಸಂಗ್ರಹಣೆ, ಕಲೆಕ್ಷನ್ ಆಫ್ ಸೌಂಡ್. 4 ಶಬ್ದ ತರಂಗದ ವಿಕೇಂದ್ರೀಕರಣ, ಡೈವರ್ಜೆನ್ಸ್ ಆಫ್ ಸೌಂಡ್. ಸೊ
ಈ ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂದರೆ ಆ ಬೋನ್ಸ್ ಎಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾವು ಮೊದಲು ನೋಡ್ತಾ ಹೋಗೋಣ. ಯಾ, ಸೊ ಇದು ಈ 3 ಬೋನ್ಸ್ ಏನು ನಾವು ನೋಡಿದ್ವಿ ಅಲ್ವಾ, ಅದು ಮಧ್ಯ ಕಿವಿಯಲ್ಲಿ ಮಿಡಲ್ ಇಯರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೀವು ಫಸ್ಟ್ ನೋಡ್ಬೋದು, ಇದು ಹ್ಯಾಮರ್ ಫಸ್ಟ್. ಓಕೆ, ದೆನ್ ದ ಸೆಕೆಂಡ್ ಪಾರ್ಟ್ ಈಸ್ ಎನ್ವಿಲ್, ಆಮೇಲೆ ಇದು ಎಂಡ್ ಪಾರ್ಟ್ ಬಂದು ಸ್ಟಿರಪ್. ಓಕೆನಾ? ಸೊ ಇದಿಷ್ಟು ಕೂಡ ಮಿಡಲ್ ಇಯರ್ನಲ್ಲಿ ಇರುವಂತಹ ಪಾರ್ಟ್ಗಳು. ಸೊ ದ ಬೋನ್ಸ್ ಇನ್ ದ ಮಿಡಲ್ ಇಯರ್ amplifies or increase the sound vibration and send them to cochlea. ಸೊ ಏನು ಮಾಡುತ್ತೆ, ಮಿಡಲ್ ಇಯರ್ನಲ್ಲಿರುವಂತಹ ಈ 3 ಬೋನ್ಗಳು ಸೌಂಡ್, ಶಬ್ದ ಏನು ಒಳಗಡೆ ಬರುತ್ತಲ್ಲ ಅದನ್ನು ಹೆಚ್ಚಿಸುತ್ತೆ, ವರ್ಧಿಸುತ್ತೆ, ಆಂಪ್ಲಿಫೈ ಮಾಡಿ ಅದನ್ನು ಮತ್ತೊಂದು ಮುಂದಿನ ಭಾಗ ಯಾವುದು, ಕಾಕ್ಲಿಯಾಗೆ ಅದು ಕಳಿಸುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1, ಶಬ್ದ ತರಂಗದ ವರ್ಧನೆ ಆರ್ ಆಂಪ್ಲಿಫಿಕೇಶನ್ ಆಫ್ ಸೌಂಡ್. 125ನೇ ಪ್ರಶ್ನೆ. ಪ್ಲವನತಾ ಬಲದ ಪರಿಮಾಣವು ಅವಲಂಬಿತವಾಗಿರುವ ಅಂಶ. ದ ಮ್ಯಾಗ್ನಿಟ್ಯೂಡ್ ಆಫ್ ಬಯಾಂಡ್ ಫೋರ್ಸ್ ಡಿಪೆಂಡ್ಸ್ ಆನ್. 1, ದ್ರವದ ತೂಕ, ವೇಟ್ ಆಫ್ ಫ್ಲೂಯಿಡ್. 2, ದ್ರವದ ತಾಪಮಾನ, ಟೆಂಪರೇಚರ್ ಆಫ್ ದ ಫ್ಲೂಯಿಡ್. 3, ವಾತಾವರಣದ ಒತ್ತಡ, ಅಟ್ಮಾಸ್ಫೆರಿಕ್ ಪ್ರೆಷರ್. 4, ದ್ರವದ ಸಾಂದ್ರತೆ, ಡೆನ್ಸಿಟಿ ಆಫ್ ಫ್ಲೂಯಿಡ್. ಸೊ ಮೊದಲನೇದಾಗಿ ಈ ಬಯಾಂಡ್ ಫೋರ್ಸ್ ಅಥವಾ ಪ್ಲವನತಾ ಬಲ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ದ ಅಪ್ವರ್ಡ್ ಫೋರ್ಸ್ ಎಕ್ಸರ್ಟೆಡ್ ಆನ್ ಎನ್ ಆಬ್ಜೆಕ್ಟ್ wholly or partially immersed in the fluid is called ಬಯಾಂಡ್ ಫೋರ್ಸ್. ಸೊ ಪ್ಲವನತಾ ಬಲ ಅಂತ ಅಂದರೆ ಏನು, ಇವಾಗ ನಾವು ಒಂದು ಸ್ಮಾಲ್ ಡಯಾಗ್ರಾಮಲ್ಲಿ ನೋಡೋಣ. ಓಕೆ, ಇದನ್ನು ನಾವು ನೀರು ಅಥವಾ ಯಾವುದೋ ಒಂದು ಫ್ಲೂಯಿಡ್ ಅಂತ ಅಂದ್ಕೊಳ್ಳೋಣ, ರೈಟ್? ಆ್ಯಂಡ್ ಇಲ್ಲಿ ಒಂದು ವಸ್ತು ಇದೆ, ಕರೆಕ್ಟ್? ಸೊ ಈ ವಸ್ತು ತೇಲ್ಬೇಕಾದ್ರೆ ಈ ಫ್ಲೂಯಿಡ್ ಏನು ಮಾಡುತ್ತೆ, ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಸೊ ಈ ಪ್ರೆಷರ್ ಏನಿರುತ್ತಲ್ಲ ಇದನ್ನು ನಾವು ಬಯಾಂಡ್ ಫೋರ್ಸ್ ಅಥವಾ ಪ್ಲವನತಾ ಬಲ ಅಂತ ನಾವಿಲ್ಲಿ ಕರಿತೀವಿ. ಸೊ ಇದನ್ನು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಕೂಡ ಕರಿತೀವಿ. ಅದರದ್ದು ಒಂದು ಫಾರ್ಮುಲಾ ಇದೆ, ಅದು ಹೀಗಿದೆ: FP = -λ/g(v). FP ಅಂದರೆ ಏನು, ಬಯಾಂಡ್ ಫೋರ್ಸ್. ಓಕೆ, ಅದನ್ನು ನಾವು ಮುಳುಗಿರುವ ವಸ್ತುವಿನ ಮೇಲೆ ಅನ್ವಯಿಸಲಾದ ತೇಲುವ ಬಲವನ್ನು FB ಸೂಚಿಸುತ್ತೆ. ಡೆಲ್ಟಾ ಈಸ್ ಫ್ಲೂಯಿಡ್ ಡೆನ್ಸಿಟಿ ಅಂದರೆ ದ್ರವದ ಸಾಂದ್ರತೆ. ಸಾರಿ, ಲ್ಯಾಂಬ್ಡಾ, ನಾಟ್ ಡೆಲ್ಟಾ, ಇಟ್ ಇಸ್ ಲ್ಯಾಂಬ್ಡಾ. ದೆನ್ G, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗವರ್ಧನೆ. V is ಫ್ಲೂಯಿಡ್ ವಾಲ್ಯೂಮ್ ಅಂದರೆ ಸ್ಥಳಾಂತರಿಸಿದ ದ್ರವದ ಪರಿಣಾಮ, ಅದೇನಿರುತ್ತಲ್ವ ಅದು V ಗುರುತಿಸುತ್ತೆ. ಸೊ ಈ ಒಂದು ಕ್ವೆಶನ್, ಈ ಎಕ್ಸ್ಪ್ಲನೇಷನಲ್ಲೇ ನಿಮಗೆ ಗೊತ್ತಾಯಿತು, ರೈಟ್? ಈ ಲ್ಯಾಂಬ್ಡಾ ಏನಿದೆ ಅಲ್ವಾ, ದ್ರವದ ಸಾಂದ್ರತೆಯನ್ನು ಇದು ಸೂಚಿಸುತ್ತೆ, ಕರೆಕ್ಟ್? ಫ್ಲೂಯಿಡ್ ಡೆನ್ಸಿಟಿ ಮೇಲೆ ಈ ಒಂದು ಪ್ಲವನತಾ ಬಲದ ಕಾರ್ಯ ಏನಿರುತ್ತಲ್ವ ಅದು ಡಿಪೆಂಡ್ ಆಗಿರುತ್ತೆ. ಸೊ ಆನ್ಸರ್ ಏನು? ಆಪ್ಷನ್ 4, ದ್ರವದ ಸಾಂದ್ರತೆ, ಡೆನ್ಸಿಟಿ ಆಫ್ ಫ್ಲೂಯಿಡ್. 126ನೇ ಪ್ರಶ್ನೆ. ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಹೊಂದಿದ ಕಾಯದ ಚಲನೆಯನ್ನು ಪ್ರತಿನಿಧಿಸುವ ವೇಗಕಾಲ. Velocity time graph a non-uniformly accelerated motion is represented by. ಸೊ ಇಲ್ಲಿ ನೀವು 4 ಆಪ್ಷನ್ಸ್ನ ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ಗ್ರಾಫ್ ಏನೇನು ಹೇಳುತ್ತೆ ಅಂತ ಮೊದಲು ನೋಡ್ಕೊಂಬೇಡ, ಕರೆಕ್ಟ್? ಗ್ರಾಫ್ 3 ರೆಪ್ರೆಸೆಂಟ್ ನಾನ್ ಯೂನಿಫಾರ್ಮ್ ಮೋಷನ್ ಬಿಕಾಸ್ ಇಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಅನ್ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ರೈಟ್? ಸೊ ಇಲ್ಲೇನಿದೆ, ಅನ್ಈಕ್ವಲ್ ಟೈಮು ಇದೆ, ಅನ್ಈಕ್ವಲ್ ಸ್ಪೀಡ್, ವೆಲಾಸಿಟಿ ಕೂಡ ಇದೆ. ಸೊ ದಿಸ್ ಇಂಡಿಕೇಟ್ಸ್ ದ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಸೊ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ 3 ಆಗಿರುತ್ತೆ. ಹಾಗಿದ್ರೆ ಬೇರೆ ಗ್ರಾಫ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ ಇವಾಗ. ಗ್ರಾಫ್ 1 ಮೇಂಟೈನ್ಸ್ ದ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇನ್ ಡಿಫ್ರೆಂಟ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಗ್ರಾಫ್ 1 ಏನಿದೆ,
ಡಿಫ್ರೆಂಟ್ ಟೈಮ್ ಇದೆ, ಕರೆಕ್ಟ್ ಅಲ್ವಾ? ಡಿಫ್ರೆಂಟ್ ಟೈಮ್ ಇದ್ದರೂ ಕೂಡ ಸೇಮ್ ವೆಲಾಸಿಟಿನ ಸೇಮ್ ವೇಗನ ಅದು ಮೇಂಟೈನ್ ಮಾಡ್ತಾ ಇದೆ, ಕರೆಕ್ಟ್? ಸೊ ನೆಕ್ಸ್ಟ್, ಗ್ರಾಫ್ 2 ರೆಪ್ರೆಸೆಂಟ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಈ ಎರಡನೇದ್ರಲ್ಲಿ ಏನು ನೋಡ್ಬೋದು? ಈಕ್ವಲ್ ಡಿಸ್ಟೆನ್ಸ್ ಅಂದರೆ ವೆಲಾಸಿಟಿನೂ ಈಕ್ವಲ್ ಇದೆ, ಹಾಗೆ ಟೈಮ್ ಕೂಡ ಈಕ್ವಲ್ ಆಗಿರೋದನ್ನು ನಾವು ನೋಡಬಹುದು. ಸೊ ನಾನ್ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ಗೆ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ 3 ಆಗಿರುತ್ತೆ. ಮುಂದಿನ ಪ್ರಶ್ನೆ 127th ಕ್ವೆಶ್ಚನ್. ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತೀಯ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. A rectangular coil of copper wire is rotated in a magnetic field. The direction of induced current changes once in every. Options: 1 2 ಸುತ್ತುಗಳಿಗೊಮ್ಮೆ 2 revolutions, 2 1 ಸುತ್ತಿಗೊಮ್ಮೆ 1 revolution, 3 ಅರ್ಧ ಸುತ್ತಿಗೊಮ್ಮೆ ಹಾಫ್ revolution, 4 ನಾಲ್ಕನೇ ಒಂದು ಸುತ್ತಿಗೊಮ್ಮೆ 1/4 revolution. ಸೊ ಇದು ಕೂಡ ಡೈರೆಕ್ಟ್ ಕ್ವೆಶನ್. ದಿ ಆನ್ಸರ್ ಇಸ್ ಆಪ್ಷನ್ 3, ಅರ್ಧ ಸುತ್ತಿಗೊಮ್ಮೆ, ಹಾಫ್ ರೆವಲ್ಯೂಷನ್. ರೈಟ್. ನೆಕ್ಸ್ಟ್ ಕ್ವೆಶನ್ 128. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ. ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್ ಈಸ್ ಡ್ಯೂ ಟು. ಆಪ್ಷನ್ 1 ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ, ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಆಫ್ ಲೈಟ್. 2 ವಾಯುಮಂಡಲದಲ್ಲಿ ಬೆಳಕಿನ ಪ್ರತಿಫಲನ, ಅಟ್ಮಾಸ್ಫೆರಿಕ್ ರಿಫ್ಲೆಕ್ಷನ್ ಆಫ್ ಲೈಟ್. 3 ವಾಯುಮಂಡಲದಲ್ಲಿ ಬೆಳಕಿನ ಚದುರುವಿಕೆ, ಅಟ್ಮಾಸ್ಫೆರಿಕ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. 4 ವಾಯುಮಂಡಲದಲ್ಲಿ ಬೆಳಕಿನ ವಿವರ್ತನೆ, ಅಟ್ಮಾಸ್ಫೆರಿಕ್ ಡಿಫ್ರಾಕ್ಷನ್ ಆಫ್ ಲೈಟ್. ಸೊ ಈ ಕ್ವೆಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಶೀಘ್ರ ಸೂರ್ಯೋದಯ, ವಿಳಂಬಿತ ಸೂರ್ಯಾಸ್ತ, ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್ ಅಂದರೆ ಏನು ಅಂತ ನೋಡೋಣ. ಸೊ ಅದು ಈ ಥರ ಕಾಣಿಸುತ್ತೆ. ಅಂದರೆ ರಿಯಾಲಿಟಿ ಸ್ವಲ್ಪ ಕೆಳಗಡೆ ಇರುತ್ತೆ ಸೂರ್ಯ, ಆದರೆ ನಮಗೇನು ಕಾಣಿಸುತ್ತೆ? ಆಲ್ರೆಡಿ ಸನ್ ರೇಸ್ ಅಂದರೆ ಸೂರ್ಯ ಹುಟ್ಟಿದಾನೆ ಅಥವಾ ಆಲ್ರೆಡಿ ಬೆಳಕು ಹೆಚ್ಚಾಗಿದೆ ಅನ್ನೋದು ನಮಗೆ ಕಾಣಿಸುತ್ತೆ. ಅದು ಯಾಕೆ ಅಂತ ನೋಡೋಣ. ಮೊದಲು ನಾವು ಸನ್ ರೇಸ್ನ ನೋಡ್ತಾ ಹೋಗೋಣ. ಓಕೆ, ನೀವು ಅಬ್ಸರ್ವರ್, ನೀವು ಇಲ್ಲಿ ಇರ್ತೀರಾ ಆ್ಯಂಡ್ ನಿಮ್ಮ ಸುತ್ತ ಅಟ್ಮಾಸ್ಫಿಯರ್ ಇದೆ, ಅದು ನಿಮ್ಮೆಲ್ರಿಗೂ ಸಹ ಗೊತ್ತು, ರೈಟ್? ಆ್ಯಂಡ್ ಒಂದು ಮಧ್ಯದಲ್ಲಿ ಹಾರಿಝಾನ್ ಕೂಡ ಇರುತ್ತೆ. ಸೊ ಸೂರ್ಯ ಹುಟ್ಟುವಾಗ ರಿಯಲ್ ಪೊಸಿಷನ್, ಸೂರ್ಯ ಇರುವಂತಹ ರಿಯಲ್ ಪೊಸಿಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಲೈಟ್ ಏನು ಮಾಡುತ್ತೆ? ಅಟ್ಮಾಸ್ಫಿಯರಿಕ್ ಹಾರಿಝಾನ್ನ ಕ್ರಾಸ್ ಮಾಡಿ ನಿಮ್ಮನ್ನು ತಲುಪಬೇಕು ಅಲ್ವಾ? ಅವಾಗ ಅದು ಸ್ಟ್ರೇಟ್ ಲೈನಲ್ಲಿ ಬರ್ತಾ ಇದೆಯಾ? ಖಂಡಿತ ಇಲ್ಲ, ಅದು ಸ್ವಲ್ಪ ಕರ್ವ್ಡ್ ಲೈನಲ್ಲಿ ಬರ್ತಾ ಇದೆ. ಅವಾಗ ಏನಾಗುತ್ತೆ? ಆ ಹಾರಿಝಾನ್ ಮೂಲಕ ಅದು ಕರ್ವ್ ಆಗಿರೋದ್ರಿಂದ ಏನಾಗುತ್ತೆ? ಆ ರೇ ನಮಗೆ ಇಲ್ಲಿ ರಿಫ್ರ್ಯಾಕ್ಟ್ ಆಗಿ ಸೂರ್ಯ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾನೆ ಅನ್ನೋ ಒಂದು ನಂಬಿಕೆಯನ್ನು ನಮಗೆ ತರುತ್ತೆ, ರೈಟ್? ಆ್ಯಕ್ಚುಲಿ ರಿಯಲ್ ಪೊಸಿಷನ್ ಎಲ್ಲಿದೆ? ಇಲ್ಲಿದೆ, ಸೂರ್ಯ ಇಲ್ಲಿರ್ತಾನೆ. ಆದರೆ ರಿಫ್ರಾಕ್ಷನ್ ಆಗಿರೋದ್ರಿಂದ, ಹಾರಿಝಾನಲ್ಲಿ ರಿಫ್ರಾಕ್ಷನ್ ಆಗಿರೋದ್ರಿಂದ ಸೂರ್ಯ ಬೇಗನೆ ಉದಯಿಸಿದಾನೆ ಅನ್ನೋದು ನಮಗೆ ಅನಿಸುತ್ತೆ. ಈ ಕಡೆ ಕೂಡ ಅಷ್ಟೇ, ಸೂರ್ಯಾಸ್ತ ಸನ್ಸೆಟ್ಟಲ್ಲಿ ಇಲ್ಲೇನಾಗುತ್ತೆ ಗೊತ್ತಾ? ರಿಯಲ್ ಪೊಸಿಷನ್ ಆಲ್ರೆಡಿ ಸೂರ್ಯ ಮುಳುಗಿ ಹೋಗಿರುತ್ತೆ, ಆದರೆ ಅಗೇನ್ ಆ ಒಂದು ಬೆಳಕು ಅಟ್ಮಾಸ್ಫರಿಕ್ ಹಾರಿಝಾನ್ ಒಳಗಡೆ ಬಂದು ರಿಫ್ರ್ಯಾಕ್ಟ್ ಆಗಿರೋದ್ರಿಂದ ಅದು ಸ್ಟ್ರೇಟ್ ಆಗಿ ನಮಗೆ ಕಾಣುತ್ತೆ. ಅಂದರೆ ಸೂರ್ಯ ಮುಳುಗಿ ಹೋಗಿದ್ರೂ ಕೂಡ ಇನ್ನೂ ಮುಳುಗ್ತಾ ಇದ್ದಾನೆ, ಅಂದರೆ ಸ್ವಲ್ಪ ಲೇಟಾಗಿ ಮುಳುಗ್ತಾ ಇದ್ದಾನೆ ಅನ್ನುವಂತಹ ಒಂದು ಭಾಸವನ್ನು ನಮಗೆ ಅದು ನೀಡುತ್ತೆ. ಸೊ ಇದೆಲ್ಲದಕ್ಕೂ ಒಂದು ರೀಸನ್ ಇದೆ, ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ದ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಆಫ್ ಲೈಟ್. ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದ ಒಂದು ಕಾರಣದಿಂದ ಈ ಒಂದು ಸನ್ ರೇಸ್ ಆ್ಯಂಡ್ ಸನ್ಸೆಟ್ ಬೇಗ ಆಗೋದು ಅಥವಾ ಸೂರ್ಯ ಲೇಟಾಗಿ ಮುಳುಗೋದನ್ನು ನಮಗೆ ಕಾಣೋ ಹಾಗೆ ಮಾಡುತ್ತೆ. ಸೊ ಆಪ್ಷನ್ 1 ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ, ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಆಫ್ ಲೈಟ್ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 129. LPGಯ ಕ್ಯಾಲೋರಿ ಮೌಲ್ಯ. ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ LPG. ಆಪ್ಷನ್ 1
55,000 kilojoule per kg, 45,000 kilojoule per kg, 1,50,000 kilojoule per kg, 50,000 kilojoule per kg. ಸೊ ಮೊದಲು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ದಿ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ ಆನ್ ಕಂಪ್ಲೀಟ್ ಕಂಬಸ್ಷನ್ ಆಫ್ 1 kg ಆಫ್ ಫ್ಯೂಯಲ್ ಇಸ್ ನೋನ್ ಆ್ಯಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಏನು, ಇವಾಗ 1 kg ಯಾವುದೋ ಒಂದು ಫ್ಯೂಯಲ್ನ ತೊಗೊಂಡು ನೀವು ಕಂಪ್ಲೀಟಾಗಿ ಕಂಬಸ್ಷನ್ ಮಾಡಿದ್ರೆ, ಅದನ್ನು ಕಂಪ್ಲೀಟಾಗಿ ದಹನ ಮಾಡಿದಾಗ ಎಷ್ಟು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಆ ಫ್ಯೂಯಲಿನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಸೊ ಅದ್ರದ್ದೊಂದು ಚಾರ್ಟೇ ಇದೆ. ಸೊ ಫ್ಯೂಯಲ್ ಬಂದು ಕೌಡಂಗ್ ಕೇಕ್ ಇದ್ದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಬರುತ್ತೆ, 6ರಿಂದ 8,000, 6 to 8,000. ವುಡ್ ಇದ್ದರೆ 17ರಿಂದ 22,000, 17 to 22,000. ಕೋಲ್ ಇದ್ದರೆ 25 to 33,000. ಪೆಟ್ರೋಲ್ 45,000, ಕೆರೋಸಿನ್ 45,000, ಡೀಸೆಲ್ 45,000, ಮೀಥೇನ್ ಆದರೆ 50,000, CNG 50,000, LPG 55,000, biogas 35 to 40,000, whereas hydrogen is 1,50,000. ಇದಿಷ್ಟು ಕೂಡ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಅಂದರೆ ನೀವು 1 kg ಫ್ಯೂಯಲ್ನ ಕಂಬಸ್ಟ್ ಮಾಡಿದಾಗ ಎಷ್ಟು ಹೀಟ್ ಎನರ್ಜಿ, ಕಂಪ್ಲೀಟಾಗಿ ಕಂಬಸ್ಟ್ ಆಗಬೇಕು, ಕಂಪ್ಲೀಟ್ ದಹನ ಆಗಬೇಕು, ಆದಾಗ ಎಷ್ಟು ಹೀಟ್ ಎನರ್ಜಿ ಬರುತ್ತೆ ಅದನ್ನು ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಈಗ ಕ್ವೆಶನಲ್ಲಿ ಕೊಟ್ಟಿದ್ದು LPG, ರೈಟ್? ಸೊ ಎಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ LPG ಈಸ್ 55,000 kilojoule per kg. ಸೊ ಆಪ್ಷನ್ 1 55,000 kilojoule per kg ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಹೋಗೋದಕ್ಕಿಂತ, ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಈ ಚಾರ್ಟ್, ಇದೊಂದು ಏನಿದೆಲ್ಲ ಚಾರ್ಟ್, ಅದನ್ನು ಗ್ಲಾನ್ಸ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಆನ್ಸರ್ ಮಾಡೋದು. ನೆಕ್ಸ್ಟ್ ಕ್ವೆಶನ್ 130. ನ್ಯಾಪ್ಥಲಿನ್ ಗುಳಿಗೆಗಳನ್ನು ತಯಾರಿಸಲು ಬಳಸುವ ರಾಸಾಯನಿಕ. ದ ಕೆಮಿಕಲ್ ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ನ್ಯಾಪ್ಥಲಿನ್ ಬಾಲ್ಸ್. ಆಪ್ಷನ್ 1 ಕಲ್ಲಿದ್ದಲು ಅನಿಲ, ಕೋಲ್ ಗ್ಯಾಸ್. 2 ಕಲ್ಲಿದ್ದಲು ಡಾಂಬರು, ಕೋಲ್ ಟಾರ್, ಕೋಕ್. ಆ್ಯಂಡ್ ಆಪ್ಷನ್ 4 ಬಿಟುಮೆನ್. ಸೊ ಫಸ್ಟ್ ಆಫ್ ಆಲ್ ನ್ಯಾಪ್ಥಲಿನ್ ಬಾಲ್ಸ್ ಅಂದರೆ ನೀವೆಲ್ಲರೂ ನೋಡೇ ಇರ್ತೀರಾ. ಈ ಒಂದು ಆಪ್ಷನಲ್ಲೇ ಆ್ಯಕ್ಚುಲಿ ನಾವು ನೋಡಬಹುದು, ನಮ್ಮ ಉತ್ತರ ಕರ್ನಾಟಕದ ಕಡೆ ನ್ಯಾಪ್ಥಲಿನ್ ಬಾಲ್ಸ್ನ ಡಾಂಬಾರ್ ಗುಳಿಗೆ ಅಂತ ಕರಿತೀವಿ. ಸೊ ಈ ಆಪ್ಷನಲ್ಲಿ ನೀವು ನೋಡಿದ್ರೆ ಚಕ್ಕಂತ ಕಂಡು ಹಿಡಿತೀರ. ಆಪ್ಷನ್ 2ರಲ್ಲಿ ಡಾಂಬಾರು ಅಂತ ಇದೆ. ಸೊ ಈಸಿಯಾಗಿ ನೀವು ಕೋಲ್ಟಾರ್ ಅಥವಾ ಕಲ್ಲಿದ್ದಲು ಡಾಂಬಾರುಗೆ ಮಾರ್ಕ್ನ ಹಾಕಬಹುದು. ಹಾಗೆಯೇ ನಾವು ನೆಕ್ಸ್ಟ್ ಏನು ನೋಡ್ತೀವಿ ಅಂದರೆ, ಈ 3 ಬೇರೆ ಬೇರೆ ಆಪ್ಷನ್ ಇದೆಯಲ್ಲ, ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ, ಅದನ್ನು ಬಳಸಿ ಬೇರೆ ಏನನ್ನು ತಯಾರಿಸ್ತಾರೆ ಅನ್ನೋದನ್ನು ನಾವು ನೋಡೋಣ. ಇದು ನೀವು ನೋಡ್ತಾ ಇರುವಂಥದ್ದು ನ್ಯಾಪ್ಥಲಿನ್ ಬಾಲ್ಸ್. ಸೊ ಕೋಲ್ ಗ್ಯಾಸ್, ಫಸ್ಟ್ ಆಪ್ಷನ್ ಇತ್ತಲ್ಲ, ಕೋಲ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಪವರ್ ಪ್ಲಾಂಟ್ಸ್ ಆಸ್ ಅ ಫ್ಯೂಯಲ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೋಲ್ ಗ್ಯಾಸನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ನಂತರ ಕೋಕ್, ಇಟ್ಸ್ ಯೂಸ್ಡ್ ಇನ್ ಹೌಸ್ ಹೋಲ್ಡ್ ಫ್ಯೂಯಲ್. ಇದನ್ನು ಮನೆಗಳಲ್ಲಿ, ಗೃಹ ಬಳಕೆಗಳಲ್ಲಿ ಫ್ಯೂಯಲ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ನಂತರ ಬಿಟುಮೆನ್ ಈಸ್ ಯೂಸ್ ಟು ಮೇಕ್ ರೋಡ್ಸ್, ರೂಫಿಂಗ್, ಫಾರ್ ವಾಟರ್ ಪ್ರೂಫಿಂಗ್ ಆ್ಯಂಡ್ ರಸ್ಟ್ ಪ್ರೂಫಿಂಗ್. ಈ ಬಿಟುಮೆನ್ ಅನ್ನೋವಂತಹ ಒಂದು ಕೆಮಿಕಲ್ನ ರೋಡ್ಗಳಲ್ಲಿ ಮೇಲೆ, ರೋಡಿನ ಮೇಲೆ ಒಂದು ಪದರವನ್ನು ರಚಿಸಲು ಯೂಸ್ ಮಾಡ್ತಾರೆ. ಆಮೇಲೆ ರೂಫ್ಗಳಲ್ಲಿ ವಾಟರ್ ಪ್ರೂಫ್ ಆಗಬೇಕು ರೂಫ್ ಅನ್ನೋದಾದರೆ ಅದನ್ನು ಯೂಸ್ ಮಾಡ್ತಾರೆ. ರಸ್ಟ್ ಪ್ರೂಫಿಂಗೋಸ್ಕರನೂ ಕೂಡ ಬಿಟುಮೆನ್ ಅನ್ನೋವಂಥ ಕೆಮಿಕಲ್ನ ನಾವು ಯೂಸ್ ಮಾಡ್ತೀವಿ. ಸೊ ಸರಿಯಾದ ಉತ್ತರ ಏನು? ಆಪ್ಷನ್ 2 ಕಲ್ಲಿದ್ದಲು ಡಾಂಬಾರು ಅಥವಾ ಕೋಲ್ ಟಾರ್. ಮುಂದಿನ ಪ್ರಶ್ನೆ 131. ಲೋಹ ಬಕ್ಕೆ ಉದಾಹರಣೆ. ಎನ್ ಎಕ್ಸಾಂಪಲ್ ಆಫ್ ಮೆಟಲಾಯ್ಡ್. ಆಪ್ಷನ್ 1 ಸೋಡಿಯಂ, 2 ನಿಯಾನ್, 3 ಸಿಲಿಕಾನ್, 4 ಸಲ್ಫರ್. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಪೀರಿಯಾಡಿಕ್ ಟೇಬಲ್ನಲ್ಲಿರುವಂತಹ ಮೆಟಲಾಯ್ಡ್ಸ್ ಯಾವ್ಯಾವುದು, ಎಲ್ಲಿದ್ದಾವೆ ಅಂತ ಮೊದಲು ನೋಡೋಣ. ಸೊ ಇದು ನೀವು ನೋಡ್ತಾ ಇರುವಂಥದ್ದು ಪೀರಿಯಾಡಿಕ್ ಟೇಬಲ್. ಇಲ್ಲಿ ನೀವು ನೋಡ್ತಾ ಇರುವಂತಹ ಯೆಲ್ಲೋ ಕಲರ್ನಲ್ಲಿ ಮಾರ್ಕ್ ಮಾಡಿದಾರಲ್ವಾ, ಯೆಲ್ಲೋ ಕಲರಲ್ಲಿ, ಅದನ್ನು ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಯಾವ್ಯಾವ್ದಿದೆ ಅಲ್ಲಿ? ಬೋರಾನ್ ಇದೆ, ಸಿಲಿಕಾನ್ ಇದೆ, ಜೋಮೇನಿಯಂ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಯೆಲ್ಲೋ ಕಲರಲ್ಲಿ, ಸೊ ಅದೆಲ್ಲವೂ ಕೂಡ ಮೆಟಲಾಯ್ಡ್ಸ್. ಸೊ ಮೆಟಲಾಯ್ಡ್ಸ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳೋಣ. ಸೊ ಕೆಮಿಕಲ್ ಎಲಿಮೆಂಟ್ ದಟ್ ಫಾರ್ಮ್ಸ್ ಅ ಸಿಂಪಲ್ ಸಬ್ಸ್ಟೆನ್ಸ್ ಹ್ಯಾವಿಂಗ್ ಪ್ರಾಪರ್ಟೀಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದೋಸ್ ಆಫ್ ಟಿಪಿಕಲ್ ಮೆಟಲ್ಸ್ ಆ್ಯಂಡ್ ಟಿಪಿಕಲ್ ನಾನ್ ಮೆಟಲ್. ಸೊ ಇದು ಎಂತಹ ಎಲಿಮೆಂಟ್ಸ್ ಆಗಿರ್ತವೆ? ಮೆಟಲಾಯ್ಡ್ಸ್ ಯಾವ ಥರ ಇರ್ತವೆ ಅಂತಂದರೆ, ಅವುಗಳ ಒಂದು ಪ್ರಾಪರ್ಟೀಸ್ ಏನಿರುತ್ತಲ್ಲ
ಅದು ಮೆಟಲ್ಸಿಂದ ಸ್ವಲ್ಪ ಪ್ರಾಪರ್ಟೀಸ್ನ ತಗೊಂಡಿರುತ್ತೆ ಆ್ಯಂಡ್ ನಾನ್ ಮೆಟಲ್ಸಿಂದ ಸ್ವಲ್ಪ ಪ್ರಾಪರ್ಟೀಸ್ನ ತಗೊಂಡಿರುತ್ತೆ. ಸೊ ಅದು ಎರಡರ ಮೆಟಲ್ ಮತ್ತು ನಾನ್ ಮೆಟಲ್ಸ್ನಲ್ಲಿರುವ ಪ್ರಾಪರ್ಟಿಗಳನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿರುವಂತಹವನ್ನ ನಾವೇನಂತ ಕರಿತೀವಿ, ಪ್ರಾಪರ್ಟೀಸ್ ಈ ಎರಡರ ಮಧ್ಯದಲ್ಲಿರುತ್ತೆ, ಅದನ್ನು ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. So the term is normally applied to the group of between 6 to 9 elements. 6ರಿಂದ 9 ಎಲಿಮೆಂಟ್ಸ್ಗಳನ್ನು ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಯಾವ್ಯಾವುದು? ಬೋರಾನ್, ಸಿಲಿಕಾನ್, ಜೋಮೇನಿಯಂ, ಆರ್ಸೆನಿಕ್, ಆಂಟಿಮೋನಿ, ಟೆಲ್ಯೂರಿಯಂ. ಇದ್ರ ಜೊತೆಗೆ ಬಿಸ್ಮಿತ್, ಪೊಲಾನಿಯಂ ಆ್ಯಂಡ್ ಆಸ್ಟಿನೇಟ್ನು ಕೂಡ ನಾವು ತಗೋಬೋದು. ಅದನ್ನು ನೀವು ಇಲ್ಲಿ ನೋಡ್ತೀರಾ. ಇದು BI ಅಂತ ಇದೆಯಲ್ಲ, ಅದು ಸೊ ಇದಿಷ್ಟು ಈ ಯೆಲ್ಲೋ ಕಲರಲ್ಲಿ ಇದೆಯಲ್ಲ ಅದು, ಪ್ಲಸ್ ಈ BI ಆ್ಯಂಡ್ PO, ಬಿಸ್ಮಿತ್ ಆ್ಯಂಡ್ ಪೊಲೋನಿಯಂ, ಆಸ್ಟಟೈಟ್ ಅಂತೂ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ನಾವು ಮೆಟಲಾಯ್ಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೈ? ಬಿಕಾಸ್ ದ ಪ್ರಾಪರ್ಟೀಸ್ ಲೈಸ್ ಬಿಟ್ವೀನ್ ದ ಮೆಟಲ್ಸ್ ಆ್ಯಂಡ್ ದ ನಾನ್ ಮೆಟಲ್ಸ್. ಆ ಪ್ರಾಪರ್ಟಿ ಹೇಗಿರುತ್ತೆ, ನಾವು ಮೆಟಲ್ಸು ಅಂತಲೂ ಅನ್ನೋಕ್ಕಾಗಲ್ಲ, ನಾನ್ ಮೆಟಲ್ಸ್ ಅಂತಲೂ ಅನ್ನೋಕ್ಕಾಗಲ್ಲ. ಇದು ಎರಡರ ಜೋಡಣೆ ಥರ ಏನಿರುತ್ತೆ ಮೆಟಲಾಯ್ಡ್ಸ್. ಎರಡರ ಪ್ರಾಪರ್ಟಿನೂ ಸ್ವಲ್ಪ ಸ್ವಲ್ಪ ಅದು ಹೊಂದಿರುತ್ತೆ, ಆದ್ದರಿಂದ ಅದನ್ನು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಫೌಂಡ್ ಇನ್ ದ ಸೆಂಟರ್ ಆಫ್ ದ P ಬ್ಲಾಕ್ ಆರ್ ಅ ಮೇನ್ ಬ್ಲಾಕ್ ಆಫ್ ಪೀರಿಯಾಡಿಕ್ ಟೇಬಲ್. ಸೊ ಮಧ್ಯಭಾಗದಲ್ಲಿ ನಾವು ಅದನ್ನು ನೋಡಬಹುದು. ಸೊ ಆಲ್ರೆಡಿ ನಿಮಗೆ ಇವಾಗ ಗೊತ್ತಾಗಿರುತ್ತೆ, ಆಪ್ಷನ್ 3 ಸಿಲಿಕಾನ್ ಅನ್ನೋದು ಅದರ ಕರೆಕ್ಟ್ ಆನ್ಸರ್, ಬಿಕಾಸ್ ಈ ಒಂದು ಮೆಟಲಾಯ್ಡ್ ಗ್ರೂಪಲ್ಲಿ ಸಿಲಿಕಾನ್ ಪ್ರೆಸೆಂಟ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 132. ಮೋಲ್ ಪದವನ್ನು ಪರಿಚಯಿಸಿದ ವಿಜ್ಞಾನಿ. ದ ಸೈಂಟಿಸ್ಟ್ ಹೂ ಇಂಟ್ರೊಡ್ಯೂಸ್ ದ ವರ್ಡ್ ಮೋಲ್. ಆಪ್ಷನ್ 1 JJ ಥಾಮ್ಸನ್, 2 ಡಾಲ್ಟನ್, 3 ವಿಲ್ಹೆಮ್ ಆಸ್ಟ್ವರ್ಡ್, 4 ಲೆವಾಸಿಯರ್. ಸೊ ಕರೆಕ್ಟ್ ಆನ್ಸರ್. ಫಸ್ಟ್ 1 ಮೋಲ್ ಅಂದರೆ ಏನು ಅಂತ ನೋಡೋಣ. 1 ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ 6.023 × 10⁻23. ಅಂದರೆ 6.023 × 10⁻23 ಅಂದರೆ ಅವಗ್ಯಾಡ್ರೋ ನಂಬರ್ ಅಲ್ವಾ. ಸೊ ಯಾವುದೇ ಒಂದು ಸಬ್ಸ್ಟೆನ್ಸ್ ಈ ಅವಗ್ಯಾಡ್ರೋ ನಂಬರ್ಗೆ ಹೋಲಿಕೆಯಾಗುವಷ್ಟು ವಾಲ್ಯೂಮನ್ನು ಹೊಂದಿದರೆ ಅದನ್ನು 1 ಮೋಲ್ ಅಂತ ಕರಿತೀವಿ. ಅದರಲ್ಲಿ ಅಷ್ಟು ಸಬ್ಸ್ಟೆನ್ಸ್ ಇರಬೇಕು. 6.023 × 10⁻23 ಅವಗ್ಯಾಡ್ರೋ ನಂಬರಷ್ಟು ಸಬ್ಸ್ಟೆನ್ಸ್ ಇದ್ದರೆ ಅದನ್ನು 1 ಮೋಲ್ ಅಂತ ಕರಿತೀವಿ. ಸೊ ಅದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ, ರಾಸಾಯನಿಕ ಕ್ಷೇತ್ರದಲ್ಲಿ 1 ಮೋಲನ್ನು ನಿರ್ದಿಷ್ಟ ವಸ್ತುವಿನ ನಿಖರವಾಗಿ 6.02210, ಓಕೆ, ಇಟ್ ಈಸ್ ಈಕ್ವಲ್ ಟು 6.023 × 10⁻23 ಎಲಿಮೆಂಟರಿ ಘಟಕಗಳನ್ನು ಒಳಗೊಂಡಿರುವ ವಸ್ತುವಿನ ಪ್ರಮಾಣ ಅಂತ ನಾವು ಅದನ್ನು ವ್ಯಾಖ್ಯಾನಿಸ್ತೀವಿ. ಅದನ್ನು ಕಂಡು ಹಿಡಿದಿದ್ದು ಅಥವಾ ಆ ವರ್ಡ್ ಮೋಲ್ ಅನ್ನೋ ಒಂದು ಪದವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ವಿಲ್ಹೆಮ್ ಆಸ್ವಾಲ್ಡ್. ಹಾಗಿದ್ರೆ ಇನ್ನು 3 ಆಪ್ಷನಲ್ಲಿದ್ದಂತಹ ವಿಜ್ಞಾನಿಗಳು ಏನನ್ನು ಕಂಡು ಹಿಡಿದ್ರು ಅನ್ನೋದನ್ನು ನಾವು ನೋಟ್ ಮಾಡ್ಕೊಳ್ಳೋಣ. JJ ಥಾಮ್ಸನ್, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನನ್ನು ಕಂಡು ಹಿಡಿದವರು ಯಾರು? JJ ಥಾಮ್ಸನ್. ನಂತರ ಡಾಲ್ಟನ್, ಅವರು ಮಾಡರ್ನ್ ಅಟಾಮಿಕ್ ಥಿಯರಿಯನ್ನು ಕೊಟ್ಟರು. ಹಾಗೆ ಲೆವಾಸಿಯರ್, ಡಿಸ್ಕವರಿ ಆಫ್ ಎಲಿಮೆಂಟ್ ಆಕ್ಸಿಜನ್ ಆ್ಯಂಡ್ ಇಟ್ಸ್ ರೋಲ್ ಇನ್ ಕಂಬಸ್ಟನ್. ಸೊ ಲೆವಾಸಿಯರ್ ಅವ್ರು ಏನು ಮಾಡಿದ್ರು, ಆಕ್ಸಿಜನ್, ಎಲಿಮೆಂಟ್ ಆಕ್ಸಿಜನನ್ನು ಕಂಡು ಹಿಡಿದ್ರು. ಹಾಗೆ ಅದು ದಹನ ಪ್ರಕ್ರಿಯೆಯಲ್ಲಿ ಹೇಗೆ ಉಪಯುಕ್ತವಾಗಿದೆ ಅನ್ನೋದನ್ನು ಕೂಡ ಅವರು ತಿಳಿಸ್ಕೊಟ್ರು. ಸೊ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ವಿಲ್ಹೆಮ್ ಆಸ್ವಾಲ್ಡ್. ನಂತರ ನೆಕ್ಸ್ಟ್ ಕ್ವೆಶನ್ 133. CH3OH, C2H5OH, C3H7OH ಈ ಅನುರೂಪ ಶ್ರೇಣಿಯ ಮುಂದಿನ ಸದಸ್ಯ. ದ ನೆಕ್ಸ್ಟ್ ಮೆಂಬರ್ ಆಫ್ ದಿಸ್ ಹೋಮೋಲೋಗಸ್ ಸೀರೀಸ್. ಆಪ್ಷನ್ 1 C6H5OH, 2 C5H10, 3 C5H9OH, 4 C4H9OH. ಸೊ ಮೊದಲು ಅನುರೂಪ ಶ್ರೇಣಿ ಹೋಮೋಲೋಗಸ್ ಸೀರೀಸ್ ಅಂದರೆ ಏನು ಅಂತ ನೋಡೋಣ. ಇನ್ನು ಹೋಮೋಲೋಗಸ್ ಸೀರೀಸ್, ದ ಸಕ್ಸೆಸಿವ್ ಮೆಂಬರ್ ಅಂದರೆ ಮುಂದೆ ಬರುವಂತಹ ಒಂದು ಶ್ರೇಣಿ ಇರುತ್ತಲ್ಲ, ಅದು ಹ್ಯಾಸ್ 1 ಎಕ್ಸ್ಟ್ರಾ ಕಾರ್ಬನ್ ಆಟಮ್ ಆ್ಯಂಡ್ 2 ಎಕ್ಸ್ಟ್ರಾ ಹೈಡ್ರೋಜನ್ ಆಟಮ್. ಸೊ ಹೋಮೋಲೋಗಸ್ ಸೀರೀಸ್ ಅಂದರೆ ಏನು, ಅದರಲ್ಲಿ ಒಂದು ಮುಂದೆ ಬರುವಂತಹ ಶ್ರೇಣಿಯಲ್ಲಿ 1 ಮೆಂಬರ್ ಏನಾಗಿರುತ್ತೆ, 1 ಕಾರ್ಬನ್ ಎಕ್ಸ್ಟ್ರಾ ಇರುತ್ತೆ, ಹಾಗೆ 2 ಹೈಡ್ರೋಜನ್ ಆಟಮ್ ಎಕ್ಸ್ಟ್ರಾ ಇರುತ್ತೆ. ಅದನ್ನು ನಾವು ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ. ಸೊ ನಾವು ಇದನ್ನು ಚೆಕ್ ಮಾಡಬಹುದು ಕೂಡ. ಲೆಟ್ಸ್ ಚೆಕ್ ಇಟ್. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರಪ್ಪ,
CH3OH. OH ಕಾಮನ್ ಆಗಿರುತ್ತೆ, ಇಟ್ ವಿಲ್ ನಾಟ್ ಡಿಫರ್ ಎಟ್ ಆಲ್. ಓಕೆ, ನಾವು CH3ಗೆ ಏನು ಮಾಡ್ಬೋದು ಅಂತ ನೋಡೋಣ. ಏನು ಹೇಳಿದ್ದಾರೆ, 1 ಎಕ್ಸ್ಟ್ರಾ ಕಾರ್ಬನ್ ಆಟಮ್ ಇರುತ್ತೆ, 2 ಎಕ್ಸ್ಟ್ರಾ ಹೈಡ್ರೋಜನ್ ಆಟಮ್ ಇರುತ್ತೆ ಅಂತ ಅಲ್ವಾ. ಸೊ +1 ಕಾರ್ಬನ್ ಆಟಮ್ ಮಾಡಿಕೊಂಡು ಇಲ್ಲಿ +2 ಹೈಡ್ರೋಜನ್ ಆಟಮನ್ನು ನಾವು ಆ್ಯಡ್ ಮಾಡಬೇಕು. ಸೊ ಏನಾಗುತ್ತೆ ಆವಾಗ, ಇಲ್ಲಿ ಆಲ್ರೆಡಿ 1 ಇದೆ ಅಲ್ವಾ, ಸಿ ಕೆಳಗಡೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಕರೆಕ್ಟ್. ಸೊ 1 + 1 is 2. ಹೈಡ್ರೋಜನ್ ಏನಾಯಿತು, 3 + 2 is 5. ರೈಟ್. OH ಹಾಗೆ ಉಳ್ಕೊಳ್ಳುತ್ತೆ. ಸೊ ಇಟ್ ಈಸ್ C2H5OH. ಕರೆಕ್ಟ್. ಅದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆಲ್ರೆಡಿ. ರೈಟ್. ಸೊ ನೆಕ್ಸ್ಟ್ ಮತ್ತೆ ನೋಡೋಣ ಏನಿರೋದು, C2H5OH. ರೈಟ್. ಈ C2 +1 ಆಗುತ್ತೆ. ರೈಟ್. 5ಗೆ +2 ಆಗುತ್ತೆ. ಸೊ ಇಟ್ ವಿಲ್ ಬಿ C3, 5 + 2 7. ರೈಟ್. H7OH ಹಾಗೆ ಬರುತ್ತೆ. ಸೊ ಇಟ್ ಈಸ್ C3H7 and OH. ಈಗ ಸೊ ಏನು ತಗೊಳ್ಳೋಣ, C3H7OH. ಇದು ನಮ್ಮ ಲಾಸ್ಟ್ ಹೋಮೋಲೋಗಸ್ ಸೀರೀಸಲ್ಲಿರುವಂತಹ ಲಾಸ್ಟ್ ಮೆಂಬರ್. ಇದರ ಮುಂದಿನ ಒಂದು ಮೆಂಬರನ್ನು ಕಂಡುಹಿಡಿಯಿರಿ ಅಂತ ಕೇಳಿರೋದು ಅಲ್ವಾ. ಸೊ ನಾವೇನು ಮಾಡಬೇಕು, ಇಲ್ಲಿ +1 Hಗೆ ಹೈಡ್ರೋಜನ್ ಎಷ್ಟು ಆ್ಯಡ್ ಆಗುತ್ತೆ, 2 +2 ಆ್ಯಡ್ ಆಗುತ್ತೆ. ಸೊ ಲೆಟ್ ಅಸ್ ಕೌಂಟ್. ಇಟ್ ವಿಲ್ ಬಿ C4H9. 7 + 2 9 ಆ್ಯಂಡ್ OH ಹಾಗೆ ಬರುತ್ತೆ, OH. ಸೊ ದ ಆನ್ಸರ್ ಈಸ್ C4H9OH. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದು ಈಸಿ ಮೆಥಡ್. ಕರೆಕ್ಟ್. ಸೊ ನೀವು ನೋಡ್ತಾ ಇದ್ದೀರಾ, ದ ಆಪ್ಷನ್ ದ ಆನ್ಸರ್ ಈಸ್ C4H9OH. ನೆಕ್ಸ್ಟ್ ಕ್ವೆಶನ್ 134. ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ದ ಗ್ಯಾಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್ ಇನ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಆಪ್ಷನ್ 1 H2, 2 Cl2, 3 O2, 4 CO2. ಅಂದರೆ ಹೈಡ್ರೋಜನ್, ಕ್ಲೋರಿನ್, ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್. ಸೊ ಫಸ್ಟು ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂದರೆ ಏನು ಅಂತ ನೋಡೋಣ. ಆ್ಯಂಡ್ ದಿಸ್ ಇಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ರೈಟ್. ಇದು ನಡೆಯುವಂತಹ ಜಾಗ. ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಇಸ್ ದ ಒನ್ ಇನ್ ವಿಚ್ ಆ್ಯನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ಆ್ಯನ್ ಏಕ್ವಿಯಸ್ ಸೊಲ್ಯೂಷನ್. ಎಲೆಕ್ಟ್ರಿಸಿಟಿ ಅಂದರೆ ಇಲ್ಲಿ ನೋಡಿ ಪವರ್ ಸಪ್ಲೈ ಇದೆಯಲ್ಲ, ಇಲ್ಲಿ ಎಲೆಕ್ಟ್ರಿಸಿಟಿಯನ್ನು ನಾವು ಕಳಿಸ್ತಾ ಇರ್ತೀವಿ. ಕರೆಕ್ಟ್. ಇಲ್ಲಿ ಪಾಸ್ ಥ್ರೂ ಆ್ಯನ್ ಏಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆರ್ ಬ್ರೈನ್. ಇಲ್ಲೇನು ನೀವು ನೀರು ಥರ ನೋಡ್ತಾ ಇದ್ದೀರ, ಬ್ಲೂ ಕಲರಲ್ಲಿ ಇದೆಯಲ್ಲ, ಅದು ಏಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್, NaCl ಅಥವಾ ಬ್ರೈನ್. ಬ್ರೈನ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಅ ಸಾಲ್ಟ್ ಸೊಲ್ಯೂಷನ್. ಓಕೆನಾ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ, ವಿಚ್ ವಿಲ್ ಡಿಕಂಪೋಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಅಂದರೆ NaOHನ ಅದು ಪ್ರೊಡ್ಯೂಸ್ ಮಾಡುತ್ತೆ ಲಾಸ್ಟಲ್ಲಿ. ಓಕೆ. ಡಿಕಂಪೋಸ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಇಲ್ಲಿ ಕ್ವೆಶ್ಚನ್ ಏನು, ಕ್ಯಾಥೋಡಲ್ಲಿ ಯಾವ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ. ಕ್ಯಾಥೋಡ್ ಇಸ್ ನೆಗೆಟಿವ್. ರೈಟ್. ಸೊ ಕ್ಯಾಥೋಡಲ್ಲಿ ರಿಲೀಸ್ ಆಗೋದು ಯಾವುದು, ಹೈಡ್ರೋಜನ್. ಅದೇ ಆ್ಯನೋಡ್ನ ನೀವು ಚೆಕ್ ಮಾಡಿದ್ರೆ ಇಟ್ ಈಸ್ ಕ್ಲೋರಿನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಟ್ ಈಸ್ ಕಾಲ್ಡ್, ಸೊ ಏನಕ್ಕೆ ಇದನ್ನು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರೀತಾರೆ ಅಂತ ಅಂದರೆ, ಇನ್ ದಿಸ್ ಪ್ರಾಸೆಸ್ ಕ್ಲೋರಿನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ಸ್ ಆರ್ ಫಾರ್ಮ್ಡ್. ಕ್ಲೋರಿನ್ ಇರೋದ್ರಿಂದ ಕ್ಲೋರ್ ಆಯಿತು, ಸೋಡಿಯಂ ಹೈಡ್ರಾಕ್ಸೈಡ್ is a strong alkali, ಆದ್ರಿಂದ alkali. So chlor alkali process. And hydrogen gas is produced in the cathode. A negative ಇರುವಂತಹ ಒಂದು cathode ನಲ್ಲಿ ಏನಾಗುತ್ತೆ, hydrogen gas release ಆಗುತ್ತೆ. So correct answer is option 1 H2, hydrogen. I hope this is clear for everyone. Next question 135. M ಕವಚದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. The maximum number of electrons in M shell. Option 1 32, 18, 8, 2.
ಇವಾಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ KLMN ಅನ್ನೋದು ಅದು ಶೆಲ್ಗಳ ಹೆಸರು. ಓಕೆ, ಸೊ the maximum number of electrons that can be accommodated in a shell is given by the formula 2n square. ಸೊ ಒಂದು ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರಬಹುದು ಅಂತ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ, ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ 2n ಸ್ಕ್ವಯರ್. ಓಕೆ, ನೆಕ್ಸ್ಟ್ ವೇರ್ n ಡಿನೋಟ್ಸ್ ದ ಶೆಲ್ ನಂಬರ್. ಇಲ್ಲಿ 2n ಸ್ಕ್ವಯರ್ ಫಾರ್ಮುಲಾದಲ್ಲಿ n ಇದೆಯಲ್ಲ, ಆ n ಶೆಲ್ ನಂಬರನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಶೆಲ್ ಅದು ಅಂತ ನಾವು ಫಸ್ಟ್ ಕಂಡು ಹಿಡ್ಕೋಬೇಕು. ಕೆ ಶೆಲ್ ಆಗಿದ್ರೆ n ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಎಲ್ ಇದ್ದರೆ n 2 ಇರುತ್ತೆ. m ಇದ್ದರೆ n 3 ಇರುತ್ತೆ. n ಶೆಲ್ ಆಗಿದ್ರೆ ಸ್ಮಾಲ್ n ನಂಬರ್ ಎಷ್ಟಿರುತ್ತೆ? 4 ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಈ ಕ್ವೆಶನ್ನ ನೀವು ಸುಲಭವಾಗಿ ಸಾಲ್ವ್ ಮಾಡ್ಕೋಬೋದು. ರೈಟ್, ಅವ್ರು ಕೇಳಿರೋದೇನು m ಶೆಲ್ನಲ್ಲಿ ಎಷ್ಟಿರುತ್ತೆ ಅಂತ. ಕರೆಕ್ಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ m ಶೆಲ್ದು n ನಂಬರ್ ಎಷ್ಟಪ್ಪ? 3 ಅಲ್ವಾ? ಸೊ ಫಾರ್ಮುಲಾ ನಾವು ಬರ್ಕೊಳ್ಳೋಣ. 2n ಸ್ಕ್ವಯರ್. 2 ಆಲ್ರೆಡಿ ಇದೆ. n ಎಷ್ಟು? m ಶೆಲ್ಲಿನ n ಎಷ್ಟು? 3 ಸ್ಕ್ವಯರ್. ರೈಟ್. ಸೊ ಎರಡನ್ನು ಹಾಗೆ ಬರ್ಕೊಳ್ಳೋಣ. 3 ಸ್ಕ್ವಯರ್ ಎಷ್ಟು? 9. ಕರೆಕ್ಟ್. 3 3 9. ಅಗೇನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ 9 into 2. ರೈಟ್. 9 2s 9 18. ಸೊ ಆನ್ಸರ್ ಎಷ್ಟು? 18. ಸೊ m ಶೆಲ್ 18 ಎಲೆಕ್ಟ್ರಾನ್ಗಳನ್ನು ಅದು ತುಂಬಿಸ್ಕೊಳ್ಬಹುದು. ಕರೆಕ್ಟ್. m ಶೆಲ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಇರಬಹುದು? 18 ಎಲೆಕ್ಟ್ರಾನ್ಗಳು ಇರಬಹುದು. ಸೊ ಹೀಗೆ ನೀವು ಈ n ನಂಬರ್ ನಿಮಗೆ ಗೊತ್ತಿದ್ರೆ ಎಲ್ಲ ಶೆಲ್ಲಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳು ಇರಬಹುದು ಅನ್ನೋದನ್ನು ನೀವು ಕಂಡು ಹಿಡ್ಕೋಬಹುದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2 18. ನೆಕ್ಸ್ಟ್ ಕ್ವೆಶನ್ 136. ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ರೀಡ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಹೇಳಿಕೆ 1, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಸ್ತುಗಳ ಸಾಗಾಣಿಕಾ ಚಾನಲ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸ್ಟೇಟ್ಮೆಂಟ್ 1, ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಟು ಸರ್ವ್ ಆಸ್ ಚಾನಲ್ಸ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್. ಹೇಳಿಕೆ 2, ಇದು ಕೋಶದ ಕೆಲವು ಜೀವರಾಸಾಯನಿಕ ಘಟನೆಗಳಿಗೆ ಮೇಲ್ಮೈ ಒದಗಿಸುವ ಸೈಟೋಪ್ಲಾಸ್ಮಿಕ್ ಚೌಕಟ್ಟಿನಂತೆ ಕಾರ್ಯನಿರ್ವಹಿಸುತ್ತದೆ. ಸ್ಟೇಟ್ಮೆಂಟ್ 2, ಇಟ್ ಆಲ್ಸೋ ಫಂಕ್ಷನ್ಸ್ ಆಸ್ ಅ ಸೈಟೋಪ್ಲಾಸ್ಮಿಕ್ ಫ್ರೇಮ್ವರ್ಕ್ ಪ್ರೊವೈಡಿಂಗ್ ಅ ಸರ್ಫೇಸ್ ಫಾರ್ ಸಮ್ ಆಫ್ ದ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಆಫ್ ದ ಸೆಲ್. ಸೊ ಇದೊಂದು ಡೈರೆಕ್ಟ್ ಕ್ವೆಶನ್. ದ ಮೇನ್ ಫಂಕ್ಷನ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇನ್ ಫಂಕ್ಷನ್ ಆ್ಯಕ್ಚುಲಿ ಅದರಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ರೈಬೋಸೋಮ್ ಇರುವಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆದರೆ ಪ್ರೋಟೀನ್ ಉತ್ಪತ್ತಿಯಲ್ಲಿ ಅದು ಸಹಾಯ ಮಾಡುತ್ತೆ. ಅದಲ್ಲದೆ ಇದು ವಸ್ತುಗಳ ಚಾನಲ್, ವಸ್ತುಗಳ ಸಾಗಾಣಿಕೆಯ ಚಾನಲ್ ಆಗಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ಸ್ನ ನೋಡೋಣ. ಆಪ್ಷನ್ 1 ಹೇಳಿಕೆ 1 ಸರಿ ಮತ್ತು ಹೇಳಿಕೆ 2 ತಪ್ಪು. ಆಪ್ಷನ್ 2 ಹೇಳಿಕೆ 1 ಮತ್ತು 2 ತಪ್ಪು. ಆಪ್ಷನ್ 3 ಹೇಳಿಕೆ 1 ತಪ್ಪು ಮತ್ತು ಹೇಳಿಕೆ 2 ಸರಿ. 4 ಹೇಳಿಕೆ 1 ಮತ್ತು 2 ಸರಿ. ಸೊ ಇಲ್ಲಿ ಕೊಟ್ಟಿರುವಂತಹದ್ದು ಲೈಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಾಗಾಣಿಕೆಯ ಚಾನಲ್ ಆಗಿ ಹೆಲ್ಪ್ ಮಾಡುತ್ತೆ, ಹಾಗೆ ಸೈಟೋಪ್ಲಾಸ್ಮಿಕ್ ಚೌಕಟ್ಟಿನಂತೆ ಅದು ವರ್ಕ್ ಮಾಡುತ್ತೆ ಅನ್ನೋದು 2 ಸ್ಟೇಟ್ಮೆಂಟ್ಸ್ ಕೂಡ ಸರಿ. ಸೊ ದ ಆಪ್ಷನ್ 4, ಬೋತ್ ದ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ 137. ಶ್ವಾಸಕೋಶದ ಆಲ್ವಿಯೋಲೈಗಳಲ್ಲಿ ಕಂಡುಬರುವ ಅಂಗಾಂಶ. ದ ಟಿಶ್ಯೂ ಪ್ರೆಸೆಂಟ್ ಇನ್ ಆಲ್ವಿಯೋಲೈ ಆಫ್ ಲಂಗ್ಸ್. ಆಪ್ಷನ್ 1 ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ. 2 ಸ್ತರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. 3 ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಂ. 4 ಗ್ರಂಥಿ ಅನುಲೇಪಕ ಅಂಗಾಂಶ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಆಲ್ವಿಯೋಲೈ. ಕರೆಕ್ಟ್. ಈ ಆಲ್ವಿಯೋಲೈಗಳಲ್ಲಿ ಈ ಗ್ರೀನ್ ಕಲರ್ದು ನೋಡ್ತಾ ಇದ್ದೀರಲ್ಲ, ಸಣ್ಣ ಒಂದು ಟಿಶ್ಯೂ ಥರ ಇದೆಯಲ್ಲ, ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ, ಸಿಂಪಲ್
squamous epithelium tissue. So the alveoli are lined with a single layer of squamous epithelial cells which allow for easy diffusion of vital gases. So squamous epithelium cells ಇಂದ ಅದು ಮಾಡಲ್ಪಟ್ಟಿದೆ and ಅದು ಏನಕ್ಕೆ ಅಲೋ ಮಾಡುತ್ತೆ ಅನ್ನೋದಾದರೆ ನಿಮಗೆ ಗೊತ್ತು ಆಲ್ವಿಯೋಲೈನಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಆಕ್ಸಿಜನ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಆ ಎಕ್ಸ್ಚೇಂಜ್ ಈಸಿಯಾಗಿ ಆಗೋದಕ್ಕೆ ಈ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಸ್ ಹೆಲ್ಪ್ ಮಾಡ್ತವೆ. ಸೊ ಆಪ್ಷನ್ 1 ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ 138. ಈ ಕೆಳಗಿನವುಗಳಲ್ಲಿ 3 ಕೋಣೆಗಳುಳ್ಳ ಹೃದಯವನ್ನು ಒಳಗೊಂಡಿರುವ ಗುಂಪು. ದ ಗ್ರೂಪ್ ವಿಚ್ ಹ್ಯಾಸ್ 3 ಚೇಂಬರ್ಡ್ ಹಾರ್ಟ್. ಟ್ಯೂನಾ ಮತ್ತು ಸ್ಯಾಲ್ಮಂಡರ್, ನೆಲಗಪ್ಪೆ ಮತ್ತು ಹಾವು ಟೋಡ್ ಆ್ಯಂಡ್ ಸ್ನೇಕ್, ರೋಹು ಮತ್ತು ಉಷ್ಟ್ರಪಕ್ಷಿ ರೋಹು ಆ್ಯಂಡ್ ಆಸ್ಟ್ರಿಚ್, ಗುಬ್ಬಚ್ಚಿ ಮತ್ತು ಇಲಿ ಸ್ಪ್ಯಾರೋ ಆ್ಯಂಡ್ ರ್ಯಾಟ್. ಸೊ ಇದರಲ್ಲಿ ಕರೆಕ್ಟ್ ಆದ ಉತ್ತರ ನೆಲಗಪ್ಪೆ ಮತ್ತು ಹಾವು, ಟೋಡ್ ಆ್ಯಂಡ್ ಸ್ನೇಕ್. ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಬೇರೆ ಬೇರೆ ಹಲವು ಪ್ರಾಣಿಗಳನ್ನ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಎಷ್ಟು ಚೇಂಬರ್ಡ್ ಹಾರ್ಟ್ ಇರುತ್ತೆ ಅಂತ ನೋಡೋಣ. ಟ್ಯೂನಾ ಇಟ್ ಹ್ಯಾಸ್ 2 ಕೋಣೆಗಳುಳ್ಳ ಹೃದಯವನ್ನು ಟ್ಯೂನಾ ಹೊಂದಿರುತ್ತೆ. ಸ್ಯಾಲಮ್ಯಾಂಡರ್ 3, ರೋಹು 2, ಉಷ್ಟ್ರಪಕ್ಷಿ 4, ಗುಬ್ಬಚ್ಚಿ 4, ಇಲಿ ಕೂಡ 4. ಸೊ ಟ್ಯೂನಾ ಹ್ಯಾಸ್ 2 chambered heart, salamander has 3 chambered heart, rohu 2 chambered heart, ostrich 4 chambered, sparrow 4 chambered and rat also 4 chambered. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 139 139th. ವೀರ್ಯಾಣುಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ. ದ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್ ಇನ್. ಮೊದಲನೇ ಆಪ್ಷನ್ ಪ್ರೋಸ್ಟೇಟ್ ಗ್ರಂಥಿ, ಪ್ರಾಸ್ಟೇಟ್ ಗ್ಲ್ಯಾಂಡ್. 2 ವೀರ್ಯನಾಳ, ವಾಸ್ ಡಿಫರೆನ್ಸ್. 3 ವೃಷಣ ಟೆಸ್ಟಿಸ್. 4 ಮೂತ್ರಕೋಶ ಬ್ಲ್ಯಾಡರ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3 ಟೆಸ್ಟಿಸ್. ಓಕೆ, ವೃಷಣ ಅಂತ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್. ಕನ್ನಡದಲ್ಲಿ ಓದಿದಾಗ ಸ್ಲೈಟ್ ಕನ್ಫ್ಯೂಷನ್ ಆಗ್ಬೋದು, ಬಿಕಾಸ್ ವೀರ್ಯಾಣು ಅಂತ ಇರೋದ್ರಿಂದ ಹಲವಷ್ಟು ಜನ ವೀರ್ಯ ನಾಳ ಅಂತ ಕೂಡ ಅದನ್ನು ಹಾಕ್ಬೋದು. ಸೊ ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ವೀರ್ಯಾಣುಗಳು ಉತ್ಪತ್ತಿಯಾಗೋದು ವೃಷಣದಲ್ಲಿ, ಟೆಸ್ಟಿಸ್ನಲ್ಲಿ, ರೈಟ್. ಸೊ ಇನ್ನು 3 ಆಪ್ಷನ್ಸ್ ಇದೆಯಲ್ಲ, ಪ್ರೋಸ್ಟೇಟ್ ಗ್ಲ್ಯಾಂಡ್, ವಾಸ್ ಡಿಫರೆನ್ಸ್ ಆ್ಯಂಡ್ ಬ್ಲ್ಯಾಡರ್, ಅದರ ಕಾರ್ಯಗಳೇನು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನೀವು ನೋಡಬಹುದು, ದಿಸ್ ಇಸ್ ಟೆಸ್ಟಿಕಲ್ಸ್ ವೇರ್ ಸ್ಪರ್ಮ್ಸ್ ಗೆಟ್ ಪ್ರೊಡ್ಯೂಸ್, ಅಥವಾ ವೀರ್ಯಾಣುಗಳು ಉತ್ಪತ್ತಿಯಾಗುವಂತಹ ಜಾಗ ವೃಷಣ, ರೈಟ್. ನೆಕ್ಸ್ಟ್ ದ ಪ್ರೋಸ್ಟೇಟ್ಸ್ ಗ್ಲ್ಯಾಂಡ್ ಅಂತ ಇದೆಯಲ್ಲ ಅದು. ದ ಪ್ರೋಸ್ಟೇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಇಸ್ ದ ಪ್ರೊಡಕ್ಷನ್ ಆಫ್ ಫ್ಲೂಯಿಡ್ ದಟ್ ಟುಗೆದರ್ಸ್ ವಿತ್ ದ ಸ್ಪರ್ಮ್ ಸೆಲ್ ಫ್ರಮ್ ದ ಟೆಸ್ಟಿಕಲ್ಸ್ and fluids from other glands make up a semen. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ನ ಒಂದು ಮುಖ್ಯವಾದ ಕೆಲಸ ಏನು ಗೊತ್ತಾ, ಅದು ಕೂಡ ಒಂದು ಫ್ಲೂಯಿಡ್ನ ಸೆಕ್ರೇಟ್ ಮಾಡುತ್ತೆ. ಯಾವ ಥರ ಫ್ಲೂಯಿಡ್ ಅಂತ ಅಂದರೆ, ಇವಾಗ ಟೆಸ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡುವಂತಹ ಸ್ಪರ್ಮ್ ಸೆಲ್ಸ್ ಮತ್ತು ಬೇರೆ ಬೇರೆ ಗ್ಲ್ಯಾಂಡ್ಗಳು ಪ್ರೊಡ್ಯೂಸ್ ಮಾಡುವಂತಹ ಒಂದು ಫ್ಲೂಯಿಡ್ಸ್ ಎರಡನ್ನೂ ಮಿಕ್ಸ್ ಮಾಡಿ ಇದು ಒಂದು ಫ್ಲೂಯಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು ಸೀಮನ್ ಅಂತ ಕರಿತೀವಿ. ಪ್ರೋಸ್ಟೇಟ್ ಗ್ರಂಥಿಗಳು ಪುರುಷ ಲೈಂಗಿಕ ಪ್ರತಿಕ್ರಿಯೆಯ ಭಾಗವಾಗಿದೆ. ಸ್ಖಲನದ ಸಮಯದಲ್ಲಿ ಹೊರಸೂಸುವ ವೀರ್ಯದ ಭಾಗವಾಗಿರುವ ದ್ರವವನ್ನು ಅದೇನು ಮಾಡುತ್ತೆ, ಉತ್ಪಾದಿಸುತ್ತೆ. ಸೊ ಸ್ಪರ್ಮ್ನ ಇನ್ನೊಂದು ಫ್ಲೂಯಿಡ್ ಅಲ್ಲಿ ಕಂಬೈನ್ ಮಾಡುತ್ತಲ್ಲ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ನ ಒಂದು ಕೆಲಸ. ನೆಕ್ಸ್ಟ್, ದ ವಾಸ್ ಡಿಫರೆನ್ಸ್ ಟ್ರಾನ್ಸ್ಪೋರ್ಟ್ಸ್ ಮೆಚೂರ್ ಸ್ಪರ್ಮ್ ಟು ದ ಯುರೇಥ್ರಾ ಇನ್ ಪ್ರಿಪ್ರೇಷನ್ ಫಾರ್ ಇಜಾಕ್ಯುಯೇಷನ್. ಸೊ ವಾಸ್ ಡಿಫರೆನ್ಸ್ನ ಕೆಲಸ ಏನು, 1 minute. ಸೊ ಇದು ಪ್ರೋಸ್ಟೇಟ್ ಗ್ಲ್ಯಾಂಡ್. ಇದು ಕೂಡ ಒಂದು ದ್ರವವನ್ನು ಉತ್ಪಾದನೆ ಮಾಡುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಮಿಕ್ಸ್ ವಿತ್ ದ ಸ್ಪರ್ಮ್ ಡ್ಯೂರಿಂಗ್ ದ ಇಜಾಕ್ಯುಯೇಷನ್ ಪ್ರಾಸೆಸ್, ರೈಟ್. ಸೊ ನೆಕ್ಸ್ಟ್, ಇದು ವಾಸ್ ಡಿಫರೆನ್ಸ್. ಇಲ್ಲಿ ಒಂದು ಸಣ್ಣ ಟ್ಯೂಬ್ ಥರ ನೀವು ನೋಡ್ತಾ ಇದ್ದೀರಲ್ಲ, ವಿಚ್ ಇಸ್ ಗೋಯಿಂಗ್ ಥ್ರೂ ಹಿಯರ್, ರೈಟ್. ಅದನ್ನು ನಾವು ವಾಸ್ ಡಿಫರೆನ್ಸ್ ಅಂತ ಕರಿತೀವಿ. ಅದರ ಕಾರ್ಯ ಏನು, ಮೆಚೂರ್ ಸ್ಪರ್ಮ್ನ ಅದು ಯುರೇಥ್ರಾಗೆ, ದಿಸ್ ಇಸ್ ಯುರೇಥ್ರಾ, ರೈಟ್, ದ ಪೈಪ್ ವಿಚ್ ಯು ಆರ್ ಸೀಯಿಂಗ್. ಸೊ ಆ ಯುರೇಥ್ರಾಗೆ ಪಾಸ್ ಮಾಡೋದು ವಾಸ್ ಡಿಫರೆನ್ಸ್ನ ಕಾರ್ಯ. ನೆಕ್ಸ್ಟ್,
The bladder functions as a reservoir and active excretory organ of urine. And bladder ಏನು ಅದರದ್ದು ಕೆಲಸ ಏನು ಇಲ್ಲಿದೆ ಅಲ್ಲ ಇದು ಮಧ್ಯಭಾಗದಲ್ಲಿರೋದು. ಸೊ ಅದು ಒಂದು ಯೂರಿನ್ನ ಹೋಲ್ಡ್ ಮಾಡೋದು, ಮೂತ್ರವನ್ನು ಹಿಡಿದಿಟ್ಕೊಳ್ಳೋದು, ಹಾಗೆ ಯೂರಿನ್ನ ಎಕ್ಸ್ಕ್ರೀಟ್ ಮಾಡೋದಕ್ಕೆ ಒಂದು ಎಕ್ಸ್ಕ್ರೀಟರಿ ಆರ್ಗನ್ ಆಗಿ ಕೂಡ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ದ ಹೋಲ್ ಕ್ವೆಶ್ಚನ್ ಇಸ್ ಕ್ಲಿಯರ್ ಐ ಥಿಂಕ್. ಸೊ ಟೆಸ್ಟಿಸ್ ಏನು ಮಾಡುತ್ತೆ, ವೃಷಣದಿಂದ ಸ್ಪರ್ಮ್ ಉತ್ಪತ್ತಿ ಆಗೋದು ಟೆಸ್ಟಿಸ್ನಲ್ಲಿ, ರೈಟ್. ಟೆಸ್ಟಿಸ್ನಲ್ಲಿರುವ ಉತ್ಪತ್ತಿ ಆಗುವಂತಹ ಸ್ಪರ್ಮನ್ನು ಒಂದು ಫ್ಲೂಯಿಡ್ ಜೊತೆಗೆ ಸೇರಿಸಿ ಅದು ಎಜಾಕ್ಯುವೇಷನ್ ಆಗೋ ಪ್ರೋಸೆಸ್ಗೆ ರೆಡಿ ಮಾಡುವಂತಹ ಗ್ಲ್ಯಾಂಡ್ ಯಾವುದು, ಪ್ರಾಸ್ಟೇಟ್ ಗ್ಲ್ಯಾಂಡ್. ಆಮೇಲೆ ಮೆಚ್ಯೂರ್ ಸ್ಪರ್ಮ್ನ ಯುರೇಥ್ರಾಗೆ ಸಾಗಿಸೋದು ಯಾವುದು, ವಾಸ್ ಡಿಫರೆನ್ಸ್. ಬ್ಲಾಡರ್ನ ಕೆಲಸ ಏನು, ಯೂರಿನ್ನ ಹಿಡಿದಿಟ್ಕೊಳ್ಳೋದು. ಐ ಥಿಂಕ್ ದ ಹೋಲ್ ಕ್ವೆಶ್ಚನ್ ಆ್ಯಂಡ್ ಈವನ್ ದ ಆಪ್ಷನ್ಸ್ ಆರ್ ಕ್ಲಿಯರ್ ಫಾರ್ ಎವ್ರಿ ಒನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. 140ನೇ ಪ್ರಶ್ನೆ. ಪರಾವರ್ತಿತ ಚಾಪದಲ್ಲಿ ಸಂದೇಶಗಳು ಸಾಗುವ ಸರಿಯಾದ ಅನುಕ್ರಮಣಿಕೆ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ಇಂಪಲ್ಸಸ್ ಇನ್ ರಿಫ್ಲೆಕ್ಸ್ ಆರ್ಕ್. ಗ್ರಾಹಕಗಳು ಜ್ಞಾನವಾಹಿ ನರಕೋಶ, ಮೆದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಇದೇ ತರಹದ 4 ಡಿಫ್ರೆಂಟ್ ಆಪ್ಷನ್ಸ್ ಇದೆ, ರೈಟ್. ಲೈಕ್ ಎರಡನೇ ಆಪ್ಷನ್ ಗ್ರಾಹಕಗಳು, ಮೆದುಳು ಬಳ್ಳಿ, ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕಾರ್ಯವಾಹಕ. ಆಪ್ಷನ್ 3 ಗ್ರಾಹಕಗಳು, ಸಂಬಂಧ ಕಲ್ಪಿಸುವ ನರಕೋಶ, ಮೆದುಳು ಬಳ್ಳಿ, ಕ್ರಿಯಾವಾಹಿ ನರಕೋಶ, ಜ್ಞಾನವಾಹಿ ನರಕೋಶ, ಕಾರ್ಯನಿರ್ವಾಹಕ. ನಾಲ್ಕನೇ ಆಪ್ಷನ್ ಗ್ರಾಹಕಗಳು, ಕಾರ್ಯನಿರ್ವಾಹಕ, ಜ್ಞಾನವಾಹಿ ನರಕೋಶ, ಮೆದುಳು ಬಳ್ಳಿ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ. ಸೊ ಈ ಆಪ್ಷನ್ ನೋಡಿದ ತಕ್ಷಣ ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ ಅಥವಾ ಲೈಕ್ ಜಂಬಲ್ಡ್ ಆಗಬೇಡಿ. ಲೆಟ್ಸ್ ಸಿ ದ ಕರೆಕ್ಟ್ ಆ್ಯಂಡ್ ಈಸಿಯೆಸ್ಟ್ ಆನ್ಸರ್. ರಿಫ್ಲೆಕ್ಸ್ ಆರ್ಕ್, ಈ ಒಂದು ಚಿತ್ರ ಏನು ನೋಡ್ತಾ ಇದ್ರಲ್ಲ ಅದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಇದೆ, ರೈಟ್. 10th ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಇಲ್ಲಿ ಏನು ಫಸ್ಟ್ ಏನು ಹೇಳ್ತೀವಿ ಹೇಳಿ, ರಿಸೆಪ್ಟರ್ ಇನ್ ದ ಸ್ಕಿನ್, ರಿಸೆಪ್ಟರ್ಸ್ ಗ್ರಾಹಕಗಳು, ರೈಟ್. ಇನ್ ಕನ್ನಡ ಗ್ರಾಹಕಗಳು. ನೀವೇನೋ ಒಂದು ಬಿಸಿ ಪದಾರ್ಥವನ್ನು ಮುಟ್ಟಿದ ತಕ್ಷಣ ಅದೇನಾಗುತ್ತೆ, ನಿಮ್ಮ ಸ್ಕಿನ್ನಲ್ಲಿರುವ ರಿಸೆಪ್ಟರ್ಸ್ ಅದನ್ನು ಸೆನ್ಸ್ ಮಾಡುತ್ತೆ, ಗ್ರಾಹಕಗಳು, ರೈಟ್. ಅದನ್ನು ಸೆನ್ಸ್ ಮಾಡಿ ಆ ರಿಸೆಪ್ಟರ್ಸಿಂದ ಎಲ್ಲಿಗೆ ಹೋಗುತ್ತೆ, ಅದು ಸೆನ್ಸರಿ ನ್ಯೂರಾನ್ಗಳಿಗೆ ಅದು ತಲುಪುತ್ತೆ, ರೈಟ್. ಆ ಸೆನ್ಸರಿ ನ್ಯೂರಾನಿಂದ ಮುಂದುವರಿದಲ್ಲಿ ಅದು ಎಲ್ಲಿಗೆ ಹೋಗ್ತಾ ಇದೆ, ಸ್ಪೈನಲ್ ಕಾರ್ಡನ್ನು ಅದು ಅದು ಸ್ಪೈನಲ್ ಕಾರ್ಡ್ಗೆ ರೀಚ್ ಆಗುತ್ತೆ. ನೆಕ್ಸ್ಟ್, ರೈಟ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡಿಂದ ಎಲ್ಲಿ ಹೋಗುತ್ತೆ, ಅದು ಬ್ರೈನ್ಗೆ ಮೆಸೇಜನ್ನು ಅದು ತಲುಪಿಸುತ್ತೆ. ಅದು ಬಿಡಿ, ಸ್ಪೈನಲ್ ಕಾರ್ಡಿಂದ ಅಗೇನ್ ಎಲ್ಲಿ ಬಂತು, ಇದು ಇಂಟರ್ ನ್ಯೂರಾನ್ಸ್ಗೆ ಅದು ರೀಚ್ ಆಗುತ್ತೆ. ಇಂಟರ್ ನ್ಯೂರಾನಿಂದ ಮೋಟರ್ ನ್ಯೂರಾನ್, ಅಲ್ಲಿಂದ ಎಫೆಕ್ಟರ್ ಮಸಲ್ಗೆ ಅದು ರೀಚ್ ಆಗುತ್ತೆ. ಸೊ ಈ ರಿಫ್ಲೆಕ್ಸ್ ಆರ್ಕ್ ಏನಿದೆಯಲ್ಲ, ಇಟ್ ಈಸ್ ಆಲ್ರೆಡಿ ಲೈಕ್ ಫಿಕ್ಸ್ಡ್. ನಾವು ಅದನ್ನು ಯಾವುದು ಚೇಂಜ್ ಮಾಡೋಕ್ಕಾಗಲ್ಲ. ಫಸ್ಟ್ ರಿಸೆಪ್ಟರ್ಸಿಂದ ಸೆನ್ಸರಿ ನ್ಯೂರಾನಿಗೆ ಹೋಗುತ್ತೆ, ಆಮೇಲೆ ಸ್ಪೈನಲ್ ಕಾರ್ಡಿಂದ ಅದು ಮೆಸೇಜ್ ಬ್ರೈನ್ಗೆ ಹೋಗುತ್ತೆ, ಅದು ಬಿಡಿ. ನೆಕ್ಸ್ಟ್ ಇಂಟರ್ ನ್ಯೂರಾನಿಗೆ ಹೋಗುತ್ತೆ, ಇಂಟರ್ ನ್ಯೂರಾನ್ ಟು ಮೋಟರ್ ನ್ಯೂರಾನ್ ಟು ಎಫೆಕ್ಟರ್ ಮಸಲ್ ಅದು ರೀಚ್ ಆಗುತ್ತೆ. ಸೊ ಆಪ್ಷನ್ 1 ಗ್ರಾಹಕಗಳು ಅಂದರೆ ರಿಸೆಪ್ಟರ್ಸ್, ಜ್ಞಾನವಾಹಿ ನರಕೋಶ ಅಂದರೆ ಸೆನ್ಸರಿ ನ್ಯೂರಾನ್, ದೆನ್ ಸಂಬಂಧ ಕಲ್ಪಿಸುವ ನರಕೋಶ ದಟ್ ಇಸ್ ಸ್ಪೈನಲ್ ಕಾರ್ಡ್, ಕ್ರಿಯಾವಾಹಿ ನರಕೋಶ ದಟ್ ಇಸ್ ರಿಲೇ ನ್ಯೂರಾನ್, ದೆನ್ ಕಾರ್ಯವಾಹಿ ನರಕೋಶ is nothing but motor neuron, and lastly ಕಾರ್ಯನಿರ್ವಾಹಕ is effector. So this is the correct sequence of impulses in the reflex arc. Next question 141. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಕಾಲಮ್ 1 ಕಪ್ಪೆಯ ಹಾಗೂ ಪಕ್ಷಿಯ ಮುಂಗಾಲುಗಳು, 2 ಬಾವಲಿಯ ರೆಕ್ಕೆ ಮತ್ತು ಹಕ್ಕಿಯ ರೆಕ್ಕೆ, 3 ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳು. ಕಾಲಮ್ 2ರಲ್ಲಿರೋದು ಎ ಕಾರ್ಯಾನುರೂಪಿ ಅಂಗಗಳು, ಪಳೆಯುಳಿಕೆಗಳು, ರಚನಾ ನಿರೂಪಿ ಅಂಗಗಳು. ಸೊ ಇನ್ ಇಂಗ್ಲಿಷ್
ಫಸ್ಟ್ ಒನ್ ದ 4 limbs of frog and bird, ಸೆಕೆಂಡ್ wing of a bat and the wing of a bird, 3 preserved traces of living organisms. Column 2 A analogous organs, B fossils, C homologous organs. ಸೊ ಆಪ್ಷನ್ಸ್ ಇಷ್ಟು ಕೂಡ ನೀವು ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ರೈಟ್. ಸೊ ಫಸ್ಟ್ ಇದು ಸ್ಟೆಪ್ಪಲ್ಲಿ ಏನು ನೋಡ್ಕೋಬೇಕು ನಾವು, ಕಾಲಮ್ 2ರಲ್ಲಿರುವ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ. ಲೈಕ್ ಕಾರ್ಯಾನುರೂಪಿ ಅಂಗಗಳು, ಪಳೆಯುಳಿಕೆ, ರಚನಾ ನಿರೂಪಿ ಅಂಗಗಳು ಅಂದರೆ ಏನು ಅಂತ ನೀವು ತಿಳ್ಕೊಂಡ್ರೆ ಅದನ್ನು ಕಾಲಮ್ 1ಗೆ ಮ್ಯಾಚ್ ಮಾಡೋದು ಸುಲಭ ಆಗುತ್ತೆ. ಸೊ ಫಸ್ಟ್ ಅನಾಲಗಸ್ ಆರ್ಗನ್ಸ್ ಅಂದರೆ ಕಾರ್ಯಾನುರೂಪಿ ಅಂಗಗಳು. ದ ಆರ್ಗನ್ಸ್ ವಿಚ್ ಹ್ಯಾವ್ ಅ ಸಿಮಿಲರ್ ಫಂಕ್ಷನ್. ಇದೆಷ್ಟು ಈಸಿ ನೋಡಿ, ಕನ್ನಡದಲ್ಲಿ ಕಾರ್ಯಾನುರೂಪಿ ಅಲ್ವಾ, ಕಾರ್ಯ ಅಂದರೆ ಫಂಕ್ಷನ್. ಸೊ ಅನಾಲಗಸ್ ಆರ್ಗನ್ಸ್ ಅಂದರೆ ಏನು, ಈ ಆರ್ಗನ್ಸ್ ಹೇಗಿರುತ್ತೆ ಅಂದರೆ ಅದ್ರ ಫಂಕ್ಷನ್ಸ್ ಸಿಮಿಲರ್ ಆಗಿರುತ್ತೆ, ಬಟ್ ಆರ್ ಡಿಫ್ರೆಂಟ್ ಇನ್ ಅನಾಟಮಿಕಲ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಅನಾಲಗಸ್ ಆರ್ಗನ್ಸ್. ಸ್ಟ್ರಕ್ಚರ್ಸ್ ಬೇರೆ ಬೇರೆ ಇದ್ದರೂ ಕೂಡ ಅದರ ಫಂಕ್ಷನ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅಂತಹ ಒಂದು ಆರ್ಗನ್ಸನ್ನು ನಾವು ಅನಾಲಗಸ್ ಆರ್ಗನ್ಸ್ ಅಥವಾ ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ನೆಕ್ಸ್ಟ್ ಹೋಮೋಲಗಸ್ ಆರ್ಗನ್ಸ್, ರಚನಾನುರೂಪಿ ಅಂಗಗಳು. ದೇ ಆರ್ ರೆಫರ್ಡ್ ಆಸ್ organs or traits that are inherited by 2 different organisms but from a same ancestor. Ancestors ಸೇಮ್ ಇರ್ತಾರೆ, ಆದರೆ 2 ವಿಭಿನ್ನವಾದ ಆರ್ಗ್ಯಾನಿಸಮ್ಸ್ ಇಂದ ಆ ಒಂದು ಟ್ರೇಟನ್ನು ನಾವು ಪಡೆದಿರ್ತೀವಿ. ಆ್ಯಂಡ್ ದೇ ಆರ್ ಸಿಮಿಲರ್ ಇನ್ ಮಾರ್ಫಾಲಜಿ ಬಟ್ ಫಂಕ್ಷನ್ಸ್ ವಿಲ್ ಬಿ ಡಿಫ್ರೆಂಟ್. ಇಲ್ಲೇನಾಗಿರುತ್ತೆ, ಮಾರ್ಫಾಲಜಿಕಲಿ ಸ್ಟ್ರಕ್ಚರಲಿ ಸೇಮ್ ಇರುತ್ತೆ, ಆದರೆ ಫಂಕ್ಷನ್ಸ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅನಾಲಗಸ್ ಆರ್ಗನ್ಸಲ್ಲಿ ಏನಿತ್ತು, ಫಂಕ್ಷನ್ಸ್ ಸಿಮಿಲರ್ ಇತ್ತು, ಸ್ಟ್ರಕ್ಚರ್ ಬೇರೆ ಇತ್ತು. ಆದರೆ ಹೋಮೋಲಗಸ್ ರಚನಾ ನಿರೂಪಿನಲ್ಲಿ ಏನಿತ್ತು, ಸ್ಟ್ರಕ್ಚರ್ ಸೇಮ್ ಇದೆ, ರಚನೆ ಏನಾಗಿದೆ ಸೇಮ್ ಇದೆ, ಆದರೆ ಫಂಕ್ಷನ್ನು ಬೇರೆ ಇದೆ. ಇವಾಗ ಎಕ್ಸಾಂಪಲ್ ಕೂಡ ನೋಡೋಣ. ಬ್ಯಾಟ್ ಮತ್ತು ಬರ್ಡ್ದು ವಿಂಗ್ಸ್, ರೈಟ್. ಕಾರ್ಯನಿರೂಪಿ ಅನಾಲೋಗಸ್ ಆರ್ಗನ್ಸ್ಗೆ ಇದು ಒಂದು ಎಕ್ಸಾಂಪಲ್. ಏನಕ್ಕೆ, ಅದು ಸಿಮಿಲರ್ ಫಂಕ್ಷನ್, ಏನು ಹಾರೋದಕ್ಕೆ ತಮ್ಮ ರೆಕ್ಕೆಗಳನ್ನು ಬಳಸುತ್ತೆ, ಆದರೆ ಸ್ಟ್ರಕ್ಚರಲಿ 2 ಬೇರೆ ಬೇರೆ ಇದೆ. ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ, ರೈಟ್. ಈ ಬ್ಯಾಟಲ್ಲಿ ಇಲ್ಲಿರುವಂತಹ ಬೆರಳುಗಳ ಆಕೃತಿಯೇ ಬೇರೆ, ಬರ್ಡಲ್ಲೂ ಕೂಡ ಬೇರೆ ಆಗಿರುತ್ತೆ. ಸೊ ಸ್ಟ್ರಕ್ಚರಲಿ ಅವೆರಡು ಡಿಫ್ರೆಂಟ್ ಆಗಿರುತ್ತೆ, ಆದರೆ ಫಂಕ್ಷನ್ ಏನಿದೆ, ಸಿಮಿಲರ್ ಇದೆ. ನೆಕ್ಸ್ಟ್ ಹೋಮೋಲಗಸ್, ರಚನಾ ನಿರೂಪಿ ಅಂಗಗಳು. ಮಾರ್ಫಾಲಜಿಕಲಿ ಏನಾಗಿದೆ, ಇದೆಲ್ಲವೂ ಕೂಡ ಮಾರ್ಫಾಲಜಿಕಲಿ ಸೇಮ್ ಇದೆ, ಸ್ಟ್ರಕ್ಚರ್ಸ್ ಸೇಮ್ ಇದೆ, ಆದರೆ ಕಾರ್ಯಗಳೇನಿರುತ್ತೆ ಅದು ಡಿಫರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದ ಫಾಸಿಲ್, ಪಳೆಯುಳಿಕೆಗಳು. ಈಸ್ ಎನಿ ಪ್ರಿಸರ್ವ್ಡ್ ರಿಮೇನ್ಸ್, ಇಂಪ್ರೆಷನ್ಸ್ ಆರ್ ಟ್ರೇಸ್ ಆಫ್ ಎನಿ ಒನ್ಸ್ ಲಿವಿಂಗ್ ಥಿಂಗ್ ಫ್ರಮ್ ಅ ಪಾಸ್ಟ್ ಜಿಯಾಲಜಿಕಲ್ ಏಜ್. ಹಿಂದಿನ ಒಂದು ಜಿಯಾಲಜಿಕಲ್ ಏಜಲ್ಲಿ ಉಳಿದಿರುವಂತಹ ಯಾವುದಾದ್ರೂ ಇಂಪ್ರೆಷನ್ ಆಗಿರಬಹುದು, ಮೂಳೆಗಳಾಗಿರಬಹುದು, ಟ್ರೇಸಸ್ ಆಗಿರಬಹುದು, ಅದನ್ನು ನಾವು ಪಳೆಯುಳಿಕೆಗಳು ಅಥವಾ ಫಾಸಿಲ್ಸ್ ಅಂತ ನಾವು ಕರಿತೀವಿ. ಇವಾಗ ನಾವು ಡೈನೋಸರ್ ಇತ್ತು ಅಂತ ನಮ್ಗೆ ಯಾರಿಗೂ ನಾವು ನೋಡಿಲ್ಲ, ರೈಟ್. ಅದ್ರ ಮೂಳೆಗಳು ಪತ್ತೆ ಆಗಿದೆ, ಅದನ್ನು ನಾವು ನೋಡಿ ಓಕೆ ಈ ಥರ ಇತ್ತು, ಅದರ ಕಾಲುಗಳು ಹೀಗಿದ್ವು, ಇಷ್ಟುದ್ದ ಇತ್ತು ಅಂತೆಲ್ಲ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ಉಳಿಸಿಕೊಂಡಿರುವ ಮೂಳೆಗಳನ್ನು ನಾವು ಫಾಸಿಲ್ಸ್ ಅಥವಾ ಪಳೆಯುಳಿಕೆಗಳು ಅಂತ ಕರಿತೀವಿ. ಸೊ ಇವಾಗ ನಾವು ಮ್ಯಾಚ್ ಮಾಡಬಹುದು, ರೈಟ್. ಜಸ್ಟ್ ಸೆಕೆಂಡ್. ಈಗ ಕಪ್ಪೆಯ ಹಾಗೂ ಪಕ್ಷಿಯ ಮುಂಗಾಲುಗಳು, ಬಾವಲಿಯ ರೆಕ್ಕೆ ಮತ್ತು ಹಕ್ಕಿಯ ರೆಕ್ಕೆ ನಾವು ಆಲ್ರೆಡಿ ನೋಡಿದ್ವಿ. ಅದೇನಾಗಿತ್ತು, ಸಿಮಿಲರ್ ಫಂಕ್ಷನ್ ಇದೆ ಅಲ್ವಾ, ಎರಡೂ ಕೂಡ ರೆಕ್ಕೆನ ಏನು ಮಾಡ್ತವೆ, ಹಾರೋದಕ್ಕೆ ಬಳಸ್ತವೆ. ಸೊ ಅದು ಕಾರ್ಯಾನುರೂಪಿ ಅಂಗಗಳು. ದ ವಿಂಗ್ಸ್ ಆಫ್ ಬ್ಯಾಟ್ ಆ್ಯಂಡ್ ವಿಂಗ್ಸ್ ಆಫ್ ಬರ್ಡ್ ಈಸ್ ಅನಾಲಗಸ್ ಆರ್ಗನ್. ಕಪ್ಪೆಯ ಹಾಗೂ ಪಕ್ಷಿಯ ಮುಂಗಾಲುಗಳು, ಕಪ್ಪೆಯ ಮುಂಗಾಲು ಹಾಗೂ ಪಕ್ಷಿಯ ಮುಂಗಾಲಿನ ಸ್ಟ್ರಕ್ಚರ್ ಏನಿದೆ ಅಲ್ಲ ಅದು ಸೇಮ್ ಇರುತ್ತೆ, ರೈಟ್. ಆದರೆ ಅವುಗಳ ಫಂಕ್ಷನ್ ಏನಿದೆ, ಕಪ್ಪೆ ಅದನ್ನು ಜಿಗಿಯೋದಕ್ಕೆ, ದೂರದ ಏನು ಡಿಸ್ಟೆನ್ಸ್ಗೆ ಜಿಗಿಯೋದಕ್ಕೆ ಯೂಸ್ ಮಾಡಿದ್ರೆ, ಪಕ್ಷಿಯ ಮುಂಗಾಲು ಜಸ್ಟ್ ಅದನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಡೆಯೋದಕ್ಕೆ ಯೂಸ್ ಮಾಡ್ತವೆ. ಸೊ ಅದು ರಚನಾನುರೂಪಿ ಅಂಗಗಳು. ದ 4 limbs ಆಫ್ ಫ್ರಾಗ್ ಆ್ಯಂಡ್ ಬರ್ಡ್ ಆರ್ ಹೋಮೋಲೋಗಸ್ ಆರ್ಗನ್ಸ್. ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳು ಪಳೆಯುಳಿಕೆ, ದೇ ಆರ್ ದ ಫಾಸಿಲ್ಸ್. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, 1 ಇರೋದು ಸಿ ಇದೆ, ರೈಟ್. ಈ 2 ಆಪ್ಷನಲ್ಲಿ ಅದಿದೆ, ಕರೆಕ್ಟಾ. 2 ಮತ್ತು 3 ಆಪ್ಷನಲ್ಲಿ. ಇವಾಗ ಎರಡನೇದು ನೋಡೋಣ. ಎರಡನೇದು ಎ, ಸೊ ಅದು ಆಪ್ಷನ್ 3ನಲ್ಲಿ ಇದೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 3.
I hope this is clear. Yeah, option 3 is correct answer. Next question 142. ಹಿಡಿಕೆ ಮುರಿದ ಲೋಟಗಳನ್ನು ಪಕ್ಷಿಗಳಿಗೆ ಆಹಾರ ಉಣಿಸಲು ಬಳಸುವುದು ಇದು. Cups with broken handles can be used as feeding vessels for birds comes under. Option 1 ಮಿತ ಬಳಕೆ reduce, 2 ಮರುದ್ದೇಶ repurpose, 3 ಮರುಬಳಕೆ reuse, 4 ಮರುಚಕ್ರೀಕರಣ recycle. ಮೊದಲು ಆಪ್ಷನ್ಗಳ ಅರ್ಥನ ತಿಳ್ಕೊಳ್ಳೋಣ. ರೆಡ್ಯೂಸ್ ಅಂತ ಅಂದರೆ ಏನು? ಟು ಮಿನಿಮೈಸ್ ದಿ ಅಮೌಂಟ್ ಆಫ್ ವೇಸ್ಟ್ ವಿ ಕ್ರಿಯೇಟ್. ನಾವು ಏನು ವೇಸ್ಟ್ನ ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದನ್ನು ಕಮ್ಮಿ ಮಾಡೋದು, ರೆಡ್ಯೂಸ್ ಮಾಡೋದನ್ನು ನಾವು ರೆಡ್ಯೂಸ್ ಅಂತ ಕರಿತೀವಿ. ದೆನ್ ರೀಪರ್ಪಸ್, ದಿಸ್ ಮೀನ್ಸ್ ವೆನ್ ಅ ಪ್ರಾಡಕ್ಟ್ ಕ್ಯಾನ್ ನೋ ಮೋರ್ ಬಿ ಯೂಸ್ಡ್ ಫಾರ್ ಒರಿಜಿನಲ್ ಪರ್ಪಸ್. ಯಾವುದೇ ಒಂದು ವಸ್ತುವಾಗಲಿ ಅದರ ಒರಿಜಿನಲ್ ಪರ್ಪಸ್ಗೆ ಅದು ಯೂಸ್ ಆಗ್ತಾ ಇಲ್ಲ ಅಂತಂದರೆ ಥಿಂಕ್ ಕೇರ್ಫುಲಿ ಆ್ಯಂಡ್ ಯೂಸ್ ಇಟ್ ಫಾರ್ ಸಮ್ ಅದರ್ ಯೂಸ್ಫುಲ್ ಪರ್ಪಸ್. ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಇನ್ನೊಂದು ಯೂಸ್ಫುಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಲ್ಲ ಅದನ್ನು ರೀಪರ್ಪಸ್ ಅಂತ ಕರಿತೀವಿ. ನೆಕ್ಸ್ಟ್ ರೀಯೂಸ್ ಅಂದರೆ ಯೂಸಿಂಗ್ ಇಟ್ ಫಾರ್ ಮೋರ್ ದ್ಯಾನ್ ಒನ್ಸ್, ಒಂದಕ್ಕಿಂತ ಹೆಚ್ಚು ಬಾರಿ ಯೂಸ್ ಮಾಡ್ತೀವಲ್ಲ ಅದನ್ನು ರೀಯೂಸ್ ಅಂತ ಕರಿತೀವಿ. ನೆಕ್ಸ್ಟ್ ರೀಸೈಕಲ್ ಮೀನ್ಸ್ ಪುಟ್ಟಿಂಗ್ ಅ ಪ್ರಾಡಕ್ಟ್ ಟು ಅ ನ್ಯೂ ಯೂಸ್ ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಇಟ್ ಅವೇ. ಬಿಸಾಕೋ ಬದಲು ಅದನ್ನು ಒಂದು ಹೊಸದಾಗಿ ಏನಾದರೂ ಮಾಡಲಿಕ್ಕೆ ಬಳಸ್ತೀವಲ್ಲ ಅದನ್ನು ರೀಸೈಕಲ್ ಅಂತ ಕರಿತೀವಿ. ಸೊ ಇದು 3R ಜೊತೆಗೆ ರೀಪರ್ಪಸ್ ಕೂಡ. ಸೊ ಸರಿಯಾದ ಉತ್ತರ ಏನು? ಆಪ್ಷನ್ 2 ರೀಪರ್ಪಸ್, ಮರುದ್ದೇಶ. ಸೊ ಲೋಟ ಮುರಿದೋಗಿದೆ ಅಂದರೆ ಹ್ಯಾಂಡಲ್ ಮುರಿದೋಗಿದೆ ಅಂತ ಅದನ್ನು ಬಿಸಾಕೋ ಬದಲು ಅದನ್ನು ಪಕ್ಷಿಗಳಿಗೆ ನೀರು ಕೊಡಲಿಕ್ಕೆ ಹೊಸದಾಗಿ ಯೋಚನೆ ಮಾಡಿ, ವೆರಿ ಯೂಸ್ಫುಲ್ ಪರ್ಪಸ್ ಆಗಿ ಯೋಚನೆ ಮಾಡಿ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೋಸ್ಕರ ಅದನ್ನು ರೀಪರ್ಪಸ್ ಅಥವಾ ಮರುದ್ದೇಶ ಅಂತ ಕರಿಬಹುದು. ನೆಕ್ಸ್ಟ್ ಕ್ವೆಶನ್ 143. ಮಾನವನ ಜಠರದ ಗೋಡೆಯಲ್ಲಿ ಕಂಡುಬರುವ ಜಠರ ಗ್ರಂಥಿಗಳು ಇವುಗಳನ್ನು ಸ್ರವಿಸುತ್ತವೆ. ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ವಾಲ್ಸ್ ಆಫ್ ದಿ ಹ್ಯೂಮನ್ ಸ್ಟಮಕ್ ಸೆಕ್ರೀಟ್ಸ್. ಆಪ್ಷನ್ 1 ಲಿಪೇಸ್, ಟ್ರಿಪ್ಸಿನ್, ಅಮೈಲೇಸ್. 2 ಅಮೈಲೇಸ್, ಪಿತ್ತರಸ, ಮೇದೋಜೀರಕಾಂಗರಸ. ಇನ್ ಇಂಗ್ಲಿಷ್ ಅಮೈಲೇಸ್, ಬೈಲ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಆಪ್ಷನ್ 3 ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ಲೋಳೆ. Hydrochloric acid, pepsin, mucus. Option 4 trypsin, pepsin and pittarasa. Trypsin, pepsin and bile. Let's see the answer. Pancreatic juice ಏನಿರುತ್ತಲ್ವಾ? ಸೊ ಓಕೆ, ಲೆಟ್ಸ್ ಸಿ ದ ಆನ್ಸರ್ ಫಸ್ಟ್. ಇದು ಎಲ್ರಿಗೂ ಯೂಶಲಿ ಗೊತ್ತಿರುತ್ತೆ, ಸ್ಟಮಕ್ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದೇ ಇರುತ್ತೆ ಅಂತ. ಕರೆಕ್ಟ್? ಸೊ ಇಲ್ಲಿ ಎಲ್ಲ ಆಪ್ಷನಲ್ಲಿ ನೀವು ಆಪ್ಷನ್ ಬೇಸ್ಡ್ ನೋಡಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಇರೋದು ಜಸ್ಟ್ 3 ಆಪ್ಷನಲ್ಲಿ, ಆಪ್ಷನ್ ಸಿ ಅಥವಾ 3ಅಲ್ಲಿ. ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3 ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್ ಆ್ಯಂಡ್ ಮ್ಯೂಕಸ್. ಹಾಗಿದ್ರೆ ಬೇರೆ ಬೇರೆ ಸ್ರವಿಕೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ, ಅದರ ಒಂದು ಉಪಯೋಗ ಆಗಿರಲಿ, ಅದು ಎಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಈಗ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ produced by the pancreas contains 3 enzymes: trypsin, amylase and lipase. ಸೊ ಆಪ್ಷನ್ 1ನಲ್ಲಿ ಕೊಟ್ಟಿದ್ರು ಅಲ್ವಾ, ಇದು ಜಠರದಲ್ಲಿ ಸ್ರವಿಕೆ ಆಗುತ್ತೆ ಅಂತ, ಆದರೆ ಅದು ಸ್ರವಿಕೆ ಆಗೋದು ಪ್ಯಾಂಕ್ರಿಯಾಸಲ್ಲಿ. ಅದನ್ನು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಕರಿತೀವಿ. ಆ ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ 3 ಎಂಜೈಮ್ಸ್ ಇರುತ್ತೆ, ಅದು ಟ್ರಿಪ್ಸಿನ್, ಅಮೈಲೇಸ್ ಆ್ಯಂಡ್ ಲಿಪೇಸ್. ನೆಕ್ಸ್ಟ್, ಟ್ರಿಪ್ಸಿನ್ ಬ್ರೇಕ್ಸ್ ದ ಪ್ರೋಟೀನ್ ಚೈನ್. ಹಾಗಿದ್ರೆ ಟ್ರಿಪ್ಸಿನ್ನ ಕೆಲಸ ಏನು? ಪ್ರೋಟೀನ್ ಚೈನನ್ನು ಬ್ರೇಕ್ ಮಾಡೋದು. ಅಮೈಲೇಸ್ ಬ್ರೇಕ್ಸ್ ಡೌನ್ ದ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ನ ಅಮೈಲೇಸು ಜೀರ್ಣಿಸುತ್ತೆ. ಲಿಪೇಸ್ ಬ್ರೇಕ್ಸ್ ದ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಸೊ ಟ್ರಿಪ್ಸಿನ್, ಅಮೈಲೇಸ್ ಆ್ಯಂಡ್ ಲಿಪೇಸ್ ಏನಿರುತ್ತೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ನ ಜೀರ್ಣಕ್ರಿಯೆಯಲ್ಲಿ ಇವು ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್, ಬೈಲ್ ಜ್ಯೂಸ್ ಇಸ್ ಅ ಡೈಜೆಸ್ಟಿವ್ ಜ್ಯೂಸ್ ಸೆಕ್ರೀಟೆಡ್ ಬೈ ದ ಲಿವರ್. ಲಿವರಿಂದ ಬೈಲ್ ಜ್ಯೂಸ್ ಅಂದರೆ ಪಿತ್ತರಸನ ಯಕೃತ್ತು ರಿಲೀಸ್ ಮಾಡುತ್ತೆ. ಬೈಲ್ ಜ್ಯೂಸ್ ಇಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್. ಪಿತ್ತರಸ ಪಿತ್ತಕೋಶದಲ್ಲಿ ಏನಾಗುತ್ತೆ, ಸ್ಟೋರ್ ಆಗಿರುತ್ತೆ. ಬೈಲ್ ಹೆಲ್ಪ್ಸ್ ವಿತ್ ಡೈಜೆಷನ್. ಇಟ್ ಬ್ರೇಕ್ಸ್ ಡೌನ್ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್. ಬೈಲ್ ಜ್ಯೂಸ್ ಏನಿದೆ ಅಲ್ಲ, ಪಿತ್ತರಸ, ಅದು ಫ್ಯಾಟ್ಸನ್ನು ಬ್ರೇಕ್ ಡೌನ್ ಅಂದರೆ ಜೀರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಆ್ಯಸಿಡ್ ಆಲ್ಸೋ ಕಿಲ್ಸ್ ಬ್ಯಾಕ್ಟೀರಿಯಾ. ನಾವು ನೋಡಿದ್ವಿ ಕ್ಲೋರಿಕ್ ಆ್ಯಸಿಡ್ ಜಠರದಲ್ಲಿ ರಿಲೀಸ್ ಆಗುತ್ತೆ ಅಂತ. ಅದರ ಮುಖ್ಯ ಕಾರ್ಯ ಏನು ಹಾಗಿದ್ರೆ? ಇಟ್ ಕಿಲ್ಸ್ ದಿ ಬ್ಯಾಕ್ಟೀರಿಯಾ. ಏನೋ ನಾವು ತಿಂತಾ ಇರ್ತೀವಿ, ಆಹಾರ ಚೆನ್ನಾಗಿ ತೊಳೆದೇ ಮಾಡಿರ್ತೀವಿ, ಬೇಯಿಸಿರ್ತೀವಿ, ಆದರೂ ಕೂಡ ಕ್ರಿಮಿಕೀಟಗಳು ಯಾವುದೋ ಒಂದು
ಎಂಟರ್ ಆಗಿರುತ್ತೆ ನಿಮ್ಮ ಬಾಡಿನ ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು ಸಾಯಿಸೋದ್ರಲ್ಲಿ ಪ್ರಮುಖ ಕಾರ್ಯವಹಿಸೋದು ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್. Some of the glands produce a thick protective layer of mucus that prevents the acid from attacking the wall of the stomach. So obviously ನಿಮಗೆ ಗೊತ್ತು ಆಸಿಡ್ ಇತ್ತು ಅಂತ ಅಂದರೆ ಸುತ್ತಮುತ್ತಲಿನ ಯಾವುದಾದ್ರೂ ಒಂದು ಸ್ಕಿನ್ನಿಗಾಗಲಿ ಅದು ಆಸಿಡ್ ವೆರಿ ಸ್ಟ್ರಾಂಗ್, ಅದು ತುಂಬ ಸ್ಟ್ರಾಂಗ್ ಇರುತ್ತಲ್ವ, ಅದು ಹಾಳು ಮಾಡಬಹುದು, ರೈಟ್? ಅದಕ್ಕೋಸ್ಕರ ಸ್ಟೊಮಕ್ನ ಲೇಯರ್ ಜಠರದಲ್ಲಿ ಏನಾಗಿರುತ್ತೆ, ಒಂದು ದಪ್ಪನೆಯ ಪದರದ ಲೋಳೆ ಅಥವಾ ಮ್ಯೂಕಸ್ ಇರುತ್ತೆ. ಅದು ಮ್ಯೂಕಸ್ನ ಫಂಕ್ಷನ್ ಏನು, ಲೋಳೆಯ ಫಂಕ್ಷನ್ ಏನು? ಆಸಿಡಿಂದ ಜಠರದ ಸೆಲ್ಗೆ ಯಾವುದೇ ಹಾನಿ ಆಗದೆ ಇರೋ ಥರ ಅದು ನೋಡ್ಕೊಳ್ಳುತ್ತೆ. Pepsin is a stomach enzyme that serves to digest protein found in the indigested food. So ಪೆಪ್ಸಿನ್ನ ಕೆಲಸ ಏನು? ಅದು ಹೊಟ್ಟೆಯಲ್ಲಿ ಪ್ರೋಟೀನ್ನ ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜಠರದಲ್ಲಿ ಕಂಡುಬರುವಂತಹ ಸ್ರವಿಕೆಗಳು ಯಾವ್ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್ ವಿಚ್ ಇಸ್ ಗೋಯಿಂಗ್ ಟು ಕಿಲ್ ದ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ಮ್ಯೂಕಸ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಲೇಯರ್ ಆಫ್ ಸ್ಟಮಕ್, ಜಠರದ ಬೇರೆಯಾದ ಸೆಲ್ಗಳನ್ನು ಕಾಪಾಡುವಂಥದ್ದು ಲೋಳೆಯ ಕೆಲಸ. ಪೆಪ್ಸಿನ್ ಏನು ಮಾಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ಡೈಜೆಸ್ಟ್ ದ ಪ್ರೋಟೀನನ್ನು ಜೀರ್ಣಿಸೋದ್ರಲ್ಲಿ ಪೆಪ್ಸಿನ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 3, hydrochloric amla, pepsin, lode. Hydrochloric acid, pepsin and mucus. I hope this is clear for everyone. Let's go to the next question, 144. ವ್ಯಕ್ತಿ ಪ್ರದರ್ಶಿಸಿದ ಕಾರ್ಯಕ್ಷಮತೆಯನ್ನು ಗುಣಾತ್ಮಕವಾಗಿ ನಿರ್ಣಯಿಸಿ ಪರೀಕ್ಷಕರಿಂದ ಪಡೆದ ಫಲಿತಾಂಶವನ್ನು ಗ್ರೇಡ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಈ ಗ್ರೇಡಿಂಗ್ ಪದ್ಧತಿಯು the performance exhibited by an individual is assessed in qualitative terms and the impression so obtained by the examiner is expressed in terms of letter grade. This type of grading is ಒಂದು ನಿರಪೇಕ್ಷ ಗ್ರೇಡಿಂಗ್, absolute grading. Option 2 ಪರೋಕ್ಷ ಗ್ರೇಡಿಂಗ್, indirect grading. 3 ಪ್ರತ್ಯಕ್ಷ ಗ್ರೇಡಿಂಗ್, direct grading. 4 ಸಾಪೇಕ್ಷ ಗ್ರೇಡಿಂಗ್, that is relative grading. ಸೊ ಇದರ ಆನ್ಸರ್ನ ನಾವು ನೋಡೋಣ. ಸೊ ಫಸ್ಟ್ ಆಬ್ಸಲ್ಯೂಟ್ ಗ್ರೇಡಿಂಗ್, ನಿರಪೇಕ್ಷ ಗ್ರೇಡಿಂಗ್ ಅಂದರೆ ಏನು ಅಂತ ನಾವು ಫಸ್ಟು ತಿಳ್ಕೊಳ್ಳೋಣ. ಇಟ್ಸ್ ಅ ಮೋಡ್ ಆಫ್ ಗ್ರೇಡಿಂಗ್ ವೇರ್ ಗ್ರೇಡ್ಸ್ ಆರ್ ಗಿವನ್ ಬೇಸ್ಡ್ ಆನ್ ಪ್ರೀ ಡಿಟರ್ಮೈನ್ಡ್ ಕಟ್ ಆಫ್ ಲೆವೆಲ್ಸ್. ಇವಾಗ ಸ್ಕೂಲ್ಗಳಲ್ಲಿ, ರೈಟ್, ದಟ್ ಆಲ್ಸೋ ವಿಲ್ ಸಿ, ವಿಚ್ ಇಸ್ ಪ್ರೈಮರಿ ಸ್ಕೂಲಲ್ಲೆಲ್ಲ ನೋಡ್ತೀವಿ ನಾವು ಅಲ್ವಾ. ಲೈಕ್ 90 to 100 ಮಾರ್ಕ್ಸ್ ತೊಗೊಂಡ್ರೆ ಎ ಗ್ರೇಡ್, 80 to 89 ಮಾರ್ಕ್ಸ್ ತೊಗೊಂಡ್ರೆ ಬಿ ಗ್ರೇಡ್, ಲೈಕ್ ದ್ಯಾಟ್ ಅಲ್ವಾ. ಇಷ್ಟರಿಂದ ಇಷ್ಟು ತೊಗೊಂಡ್ರೆ ಈ ಗ್ರೇಡ್ನ ಕೊಡ್ತೀವಿ ಅಂತ ಒಂದು ಆಲ್ರೆಡಿ ಕಟ್ ಆಫ್ಸ್ನ ಇಟ್ಟಿರ್ತಾರೆ ಅಲ್ವಾ. ಅದನ್ನು ನಾವು ಆಬ್ಸಲ್ಯೂಟ್ ಗ್ರೇಡಿಂಗ್ ಅಂತ ಹೇಳ್ತೀವಿ, ರೈಟ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಈಸ್ ಇಂಡೈರೆಕ್ಟ್ ಗ್ರೇಡಿಂಗ್ ಅಂದರೆ ಪರೋಕ್ಷ ಗ್ರೇಡಿಂಗ್. ಪರೋಕ್ಷ ಗ್ರೇಡಿಂಗ್ ಅಂದರೆ ಏನು? ಸಿಸ್ಟಮ್ ಈಸ್ ಬೇಸ್ಡ್ ಆನ್ ಅ 10-point ಸ್ಕೇಲ್ ಆ್ಯಂಡ್ ಈಸ್ ಯೂಸ್ ಟು ಎವ್ಯಾಲ್ಯುಯೇಟ್ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್. ಅಂದರೆ ಒಂದು 10 points ಒಂದು ಸ್ಕೇಲ್ನ ಇಟ್ಕೊಂಡ್ಬಿಟ್ಟಿರ್ತೀವಿ, ಆಯಿತಾ. ಅದ್ರ ಮೇಲೆ ನಾವೇನು ಮಾಡ್ತೀವಿ? ಪರೋಕ್ಷವಾಗಿ ಮಕ್ಕಳನ್ನ ಗಮನಿಸಿ ಆ 10 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ನ ಕೊಟ್ಟು ಅದನ್ನು ಗ್ರೇಡ್ ರೂಪದಲ್ಲಿ ನಾವು ನೀಡ್ತೀವಿ. ABC ಲೈಕ್ ಗ್ರೇಡ್ ಮುಖಾಂತರ, ಲೈಕ್ ಸಿ A+, ABCDE ಅನ್ನೋ ಒಂದು ಗ್ರೇಡ್ಸ್ನ ನಾವು ಕೊಡ್ತೀವಿ. ಅದನ್ನು ನಾವು ಇಂಡೈರೆಕ್ಟ್ ಗ್ರೇಡಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈರೆಕ್ಟ್ ಗ್ರೇಡಿಂಗ್ ಅಂದರೆ ಪ್ರತ್ಯಕ್ಷ ಗ್ರೇಡಿಂಗ್, ಅಸೈನಿಂಗ್ ಗ್ರೇಡ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಈಗ ನಾನು ಟೀಚರ್, ನನ್ನ ಮುಂದೆ ಸ್ಟೂಡೆಂಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಕೊಟ್ಟಿರ್ತೀನಿ. ಆ್ಯಂಡ್ ಕೆಮಿಕಲ್ಸ್ನ ಹೇಗೆ ಯೂಸ್ ಮಾಡ್ತಾರೆ, ಯಾವ ಥರ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ, ಯಾವ ಥರ ಪ್ರಿಕಾಷನರಿ ಮೆಷರ್ಸ್ ಯೂಸ್ ಮಾಡ್ತಾರೆ, ಆಮೇಲೆ ಅವರು ಅದನ್ನು ಲಾಸ್ಟಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ಗಮನಿಸಿ ಏನು ಮಾಡ್ತೀನಿ? ಮಾರ್ಕ್ಸ್ ಕೊಟ್ಟು ನೆಕ್ಸ್ಟ್ ಅದನ್ನು ಗ್ರೇಡಾಗಿ ಕನ್ವರ್ಟ್ ಮಾಡ್ತೀನಿ, ರೈಟ್? ನಾನು ಇಲ್ಲಿ ಏನು ಮಾಡ್ತೀನಿ? ಡೈರೆಕ್ಟಾಗಿ ನೋಡಿ ಮಾಡ್ತಾ ಇದ್ದೀನಿ, ರೈಟ್? ಸೊ ಅದನ್ನು ನಾವು ಡೈರೆಕ್ಟ್ ಗ್ರೇಡಿಂಗ್ ಅಂತ ಕರಿತೀವಿ. ರಿಲೇಟಿವ್ ಗ್ರೇಡಿಂಗ್ ಅಂದರೆ ಸಾಪೇಕ್ಷ ಗ್ರೇಡಿಂಗ್ is a system of assessment in which students' grades are determined by comparing their performance against their peers in the class. ಇದನ್ನು ಯೂಶ್ವಲಿ ನಮ್ಮ ಸ್ಕೂಲ್ಸ್ಗಳಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಇನ್ನೊಂದು ಕ್ಲಾಸಲ್ಲಿರುವಂತಹ ಪ್ರತಿಯೊಂದು ಸ್ಟೂಡೆಂಟ್ಸ್ನ ಒಬ್ರಿಗೊಬ್ರಿಗೆ ಕಂಪೇರ್ ಮಾಡಿ ಕೆಲವಷ್ಟು ಗ್ರೇಡ್ಗಳನ್ನು ಕೊಡ್ತಾರೆ. ಅದನ್ನು ರಿಲೇಟಿವ್ ಗ್ರೇಡಿಂಗ್ ಅಂದರೆ ರಿಲೇಟ್ ಮಾಡಿ ಕೊಡುವಂಥದ್ದು, ಸಾಪೇಕ್ಷ ಗ್ರೇಡಿಂಗ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಕ್ವೆಶ್ಚನ್ಗೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ?
ನೋಡ್ತಾ ಇದ್ದಾರೆ, ಅವ್ರ ಮುಂದೆನೇ ನೋಡ್ತಾ ಇದ್ದಾರೆ, ಯಾವ ಥರ ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಡೈರೆಕ್ಟಾಗಿ ಮಾರ್ಕ್ಸ್ ಕೊಟ್ಟು ಗ್ರೇಡ್ ಹಾಕ್ತಾ ಇರೋದ್ರಿಂದ ಕರೆಕ್ಟ್ ಆನ್ಸರ್ ಅಥವಾ ಆಪ್ಷನ್ ಏನಾಗಿರುತ್ತೆ, ಆಪ್ಷನ್ 3 ಡೈರೆಕ್ಟ್ ಗ್ರೇಡಿಂಗ್, ಪ್ರತ್ಯಕ್ಷ ಗ್ರೇಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ 145. ಜಾಲತಾಣದಲ್ಲಿ ವಿಡಿಯೋ ಅಥವಾ ಆಡಿಯೋ ಫೈಲ್ಗಳನ್ನು ಸರೂಜಿಸಿ ಇಡಲಾದ ಬಳಕೆದಾರರು ಡೌನ್ಲೋಡ್ ಮಾಡಲು ಮತ್ತು ತಮ್ಮ ಡಿಜಿಟಲ್ ಮೀಡಿಯಾ ಪ್ಲೇಯರ್ಗಳಲ್ಲಿ ಕೇಳಲು ಮತ್ತು ವೀಕ್ಷಿಸಲು ಅನುವು ಮಾಡಿಕೊಡುವ ಶೈಕ್ಷಣಿಕವಾಗಿ ಉಪಯುಕ್ತವಾದುದು. An useful educational tool where an audio or video file is created and placed on the web for individuals to download and view or reason on their digital media player. Option 1 podcast, 2 vodcast, 3 menticast, 4 wikis, and it is a direct answer. The correct answer is option 1 podcast. Next question 146. ಪಿಯಾಜೆ ಅವರ ಪ್ರಕಾರ ಔಪಚಾರಿಕ ಹಂತವು. According to Piaget, the formal stage. Option 1 0 to 2 years, option 2 2 to 7 years, option 3 7 to 11 years, option 4 11 to 15 years. So ಪಿಯಾಜೆ ಅವರು 4 stages of Piaget's cognitive development ಅನ್ನೋ 4 stagesನ ಕೊಟ್ಟಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡೋಣ. ಸೆನ್ಸರಿ ಮೋಟಾರ್ ಸ್ಟೇಜ್, ಸಂವೇದನಾ ಗತಿಯ ಹಂತ, ಅದೆಷ್ಟು 0 to 2 years. ಪ್ರೀ ಆಪರೇಷನಲ್ ಸ್ಟೇಜ್, ಕ್ರಿಯಾಪೂರ್ವ ಹಂತ 2 to 7 years. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಮೂರ್ತ ಕ್ರಿಯಾತ್ಮಕ ಹಂತ 7 to 11 years. ಫಾರ್ಮಲ್ ಆಪರೇಷನ್ ಸ್ಟೇಜ್, ಔಪಚಾರಿಕ ಹಂತ, ಇಟ್ ಈಸ್ 11 plus years. ಸೊ 11 to ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದೇನು ಔಪಚಾರಿಕ ಹಂತ, ಕರೆಕ್ಟ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ 11 to 15 years. ನೆಕ್ಸ್ಟ್ ಕ್ವೆಶನ್ 147. ಒಬ್ಬ ಕಲಿಕಾರ್ಥಿಯು ವೈಯಕ್ತಿಕ ಅಥವಾ ಗುಂಪಿನಲ್ಲಿ ತರಗತಿ ಕೋಣೆ ಮತ್ತು ಪ್ರಯೋಗಶಾಲಾ ಕಲಿಕೆಗೆ ಪೂರಕವಾಗಿ ಅನ್ವಯಿಸುವಂತೆ ಕೈಗೊಂಡ ಒಂದು ಕಾರ್ಯ ಅಥವಾ ಸಮಸ್ಯೆಯನ್ನು ಒಳಗೊಂಡ ಯೋಜಿತ ಮತ್ತು ನಿರ್ದಿಷ್ಟವಾಗಿ ರೂಪಿಸಲಾದ ಕಲಿಕಾ ಅಂಶ. ಡೆಫಿನೆಟ್ಲಿ ಫಾರ್ಮುಲೇಟೆಡ್ piece of study involving a task or problem taken up by the learner either individually or in a group to supplement and apply classroom and laboratory learning. Option 1 ವೀಕ್ಷಣೆ, ಅಬ್ಸರ್ವೇಷನ್, 2 ಪ್ರಯೋಗ, ಎಕ್ಸ್ಪೆರಿಮೆಂಟೇಷನ್, 3 ಯೋಜನಾ ಕಾರ್ಯ, ಪ್ರಾಜೆಕ್ಟ್ ವರ್ಕ್, 4 ವಿನ್ಯಾಸ ಪರೀಕ್ಷೆ, ಡಿಸೈನ್ ಟೆಸ್ಟ್. ಸೊ ಇದರಲ್ಲಿ ಏನು ಮಾಡ್ತಿದ್ದಾರೆ ಕಲಿಕಾರ್ಥಿ, ಗುಂಪಿನಲ್ಲೇ ಆಗಲಿ ಅಥವಾ ವೈಯಕ್ತಿಕವಾಗಿ ಇರಲಿ ಪ್ರಯೋಗಶಾಲೆ ಕಲಿಕೆಗೆ ಪೂರಕವಾಗಿ ಅದು ಅಂದರೆ ಎಕ್ಸ್ಪೆರಿಮೆಂಟ್ಗೆ ಅದು ಅನ್ವಯಿಸುವಂತೆ ಒಂದು ಕಾರ್ಯ ಅಥವಾ ಸಮಸ್ಯೆನ ತಗೊಂಡು ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಲಿಕೆಯನ್ನು ಮಾಡ್ತಾ ಇದ್ದಾರೆ, ರೈಟ್. ಅದನ್ನು ಏನಂತ ಕರಿತೀವಿ? ಓಕೆ, ದ ಡೈರೆಕ್ಟ್ ಆನ್ಸರ್ ಅಬ್ಸರ್ವೇಷನ್. ಆಬ್ವಿಯಸ್ಲಿ ಅವ್ರು ಮಾಡ್ತಾ ಇಲ್ಲ, ಬಿಕಾಸ್ ಅವರು ಅದನ್ನು ಇನ್ವಾಲ್ವ್ ಮಾಡಬೇಕು, ರೈಟ್. ಎಕ್ಸ್ಪೆರಿಮೆಂಟೇಷನ್ ಕೂಡ ಅಲ್ಲ, ಡಿಸೈನ್ ಟೆಸ್ಟ್ ಕೂಡ ಅಲ್ಲ. ದ ಕರೆಕ್ಟ್ ಆಪ್ಷನ್ ಇಸ್ ಪ್ರಾಜೆಕ್ಟ್ ವರ್ಕ್. ಅವರು ಪ್ರಯೋಗ ಶಾಲಾ ಅದರಲ್ಲಿ ಕಲಿತಿರುವಂತಹ ತಮ್ಮ ಜ್ಞಾನವನ್ನು ಏನು ಮಾಡ್ತಾ ಇದ್ದಾರೆ, ಅವರು ನಿರ್ದಿಷ್ಟವಾಗಿ ಸಮಸ್ಯೆನ ಬಗೆಹರಿಸೋದಕ್ಕೆ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಪ್ರಾಜೆಕ್ಟ್ ವರ್ಕ್. ನೆಕ್ಸ್ಟ್ ಕ್ವೆಶನ್ 148. ಕಲಿಕಾರ್ಥಿಗಳು ವಿನ್ಯಾಸಗಳು ಮತ್ತು ಕಲಿಕಾ ಸಂಬಂಧಗಳನ್ನು ಗುರುತಿಸಲು ಮಾಹಿತಿಯ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಗಳನ್ನು ಅನ್ವಯಿಸುವ ತಾರ್ಕಿಕತೆ, ದತ್ತಾಂಶಗಳ ನಿಖರತೆಯನ್ನು ನಿರ್ಣಯಿಸುವ ತೀರ್ಮಾನವನ್ನು ಸಮರ್ಥಿಸುವ ಗುಣ. ದ ಆಟ್ರಿಬ್ಯೂಟ್ ಇನ್ ವಿಚ್ ಲರ್ನರ್ಸ್ ರೆಕಗ್ನೈಸ್ ದ ಪ್ಯಾಟರ್ನ್ಸ್ ಅಂಡ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್, applying reasoning to analyze and synthesize the information, judging and accuracy of data, justify the conclusion. So ಇದನ್ನ ಏನಂತ ಕರಿತೀವಿ? It is nothing but the critical thinking. ಕ್ರಿಟಿಕಲ್ ಥಿಂಕಿಂಗಲ್ಲಿ ಏನು ಮಾಡ್ತೀವಿ, ನಾವು ಯಾವುದೋ ಒಂದು ಕಲ್ತಿರುವಂತಹ ವಿಷಯವನ್ನು ರೀಸನಿಂಗ್ ಕೊಡ್ತೀವಿ, ಇದು ಯಾಕೆ ಹೀಗಾಯಿತು, ವಿ ಆರ್ ಗೋಯಿಂಗ್ ಟು ಅನಲೈಸ್ ಇಟ್, ಅಂದರೆ ಸ್ಪಿಟಪ್ ಮಾಡಿಬಿಟ್ಟು ಎಲ್ಲ ಸ್ಪ್ಲಿಟ್ ಮಾಡಿಬಿಟ್ಟು ಇದು ಯಾಕೆ ಹೀಗಾಯಿತು ಅನ್ನೋದನ್ನು ನಾವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೆನ್ ವಿ ವಿಲ್ ಸಿಂಥಸೈಸ್ ಇಟ್, ಅಂದರೆ ಇವಾಗ ನಾವು ಬಿಡಿ ಬಿಡಿಯಾಗಿ ಅನಲೈಸ್ ಮಾಡಿರ್ತೀವಲ್ಲ ಅದನ್ನು ಒಟ್ಟುಗೂಡಿಸಿ ಎಕ್ಸ್ಪ್ಲೇನ್ ಮಾಡ್ತೀವಿ, ರೈಟ್. ಆಮೇಲೆ ಒಂದು ಹೊಸ ಒಂದು ಸಿಚುವೇಷನಲ್ಲಿ ಅದನ್ನು ಅಪ್ಲೈ ಮಾಡ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ?
ಕ್ರಿಟಿಕಲ್ ಥಿಂಕಿಂಗ್, ತಾರ್ಕಿಕ ಚಿಂತನೆ ಅಂತ ನಾವು ಕರಿತೀವಿ. 149 ಕ್ವೆಶ್ಚನ್. ಹೊಸ ಸನ್ನಿವೇಶಗಳಲ್ಲಿ ಸಮಸ್ಯೆ ಪರಿಹರಿಸಲು ಕಲಿಕಾರ್ಥಿಯು ವಿವಿಧ ಸಂಗತಿ, ಪರಿಕಲ್ಪನೆ, ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಬಳಸುವ ಕಲಿಕಾ ಉದ್ದಿಷ್ಟದ ಹಂತ. The level of learning objective in which learner can use facts, concepts, principles, theories and solve problems in new situation. ಇದರ ಆನ್ಸರ್ನ ಸ್ವಲ್ಪ ನಾವು ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಫಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಅಲ್ವಾ. ಲರ್ನಿಂಗ್ ಆಬ್ಜೆಕ್ಟಿವ್ ಅಂದರೆ ಏನು? ಇಟ್ ಡಿಸ್ಕ್ರೈಬ್ಸ್ ವಾಟ್ ಲರ್ನರ್ಸ್ ಶುಡ್ ನೋ ಆರ್ ಬಿ ಏಬಲ್ ಟು ಡೂ ಅಟ್ ದ ಎಂಡ್ ಆಫ್ ದ ಕೋರ್ಸ್ ದಟ್ ದೇ ಕುಡಂಟ್ ಡೂ ಬಿಫೋರ್. ಅಂದರೆ ಒಂದು ವಿಷಯವನ್ನು ಕಲಿತ ನಂತರ ಅಲ್ವಾ, ಅದನ್ನು ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೊಸದಾಗಿ ಕಲಿತೀವಲ್ಲ, ಅದನ್ನು ನಾವು ಲರ್ನಿಂಗ್ ಆಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಒರಿಜಿನಲ್ ಬ್ಲೂಮ್ಸ್ ಟ್ಯಾಕ್ಸಾನಮಿ 1956 ಲರ್ನಿಂಗ್ ಆಬ್ಜೆಕ್ಟಿವ್ಸ್ನ ಕೊಟ್ಟಿದ್ರು. ಯಾವ್ಯಾವ್ದದು? ನಾಲೆಜ್, ಕಾಂಪ್ರಹೆನ್ಷನ್, ಅಪ್ಲಿಕೇಶನ್, ಅನಾಲಿಸಿಸ್, ಸಿಂಥಸಿಸ್, ಎವ್ಯಾಲ್ಯೂಯೇಷನ್. ಇದು ನೌನ್ ಫಾರ್ಮಲ್ಲಿದೆ. ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ 2001 ಕೊಟ್ಟರು. ಇದೆಲ್ಲ ವರ್ಬ್ ಫಾರ್ಮಲ್ಲಿರೋದು. ನಾಲೆಜ್ ಬದಲಾಗಿ ರಿಮೆಂಬರ್, ಕಾಂಪ್ರಹೆನ್ಷನ್ ಬದಲಾಗಿ ಅಂಡರ್ಸ್ಟ್ಯಾಂಡ್, ಅಪ್ಲಿಕೇಶನ್ ಬದಲಾಗಿ ಅಪ್ಲೈ, ಅನಾಲಿಸಿಸ್ ಬದಲಾಗಿ ಅನಲೈಸ್, ಸಿಂಥಸಿಸ್ ಬದಲಾಗಿ ಇವ್ಯಾಲ್ಯೂಯೇಟ್, ಇವ್ಯಾಲ್ಯೂಯೇಷನ್ ಬದಲಾಗಿ ಕ್ರಿಯೇಟ್. ಸೊ ಇಲ್ಲಿ ಸರಿಯಾದ ಉತ್ತರ ಈಸ್ ನಥಿಂಗ್ ಬಟ್ ಅನಲೈಸಿಂಗ್. ಬಿಕಾಸ್ ಅವರು ಫ್ಯಾಕ್ಟ್ಸ್, ಕಾನ್ಸೆಪ್ಟ್, ಪ್ರಿನ್ಸಿಪಲ್ಸ್, ಥಿಯರೀಸ್ ಎಲ್ಲ ತಗೊಂಡು ನ್ಯೂ ಸಿಚುವೇಶನಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ, ರೈಟ್? ಅದನ್ನು ನಾವು ಅನ್ವಯಿಸುವುದು ಅಥವಾ ಅಪ್ಲೈಯಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವೆಶನ್, 150th ಕ್ವೆಶನ್. ಪ್ರತಿಫಲನಾತ್ಮಕ ಅಭ್ಯಾಸದ ಹಂತಗಳ ಸರಿಯಾದ ಅನುಕ್ರಮಣಿಕೆ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್. ಮೊದಲನೇ ಆಪ್ಷನ್ ಯೋಜಿಸು, ನಿರ್ವಹಿಸು, ಮೌಲ್ಯೀಕರಿಸು, ನಿರ್ಣಯಿಸು. ಎರಡನೇ ಆಪ್ಷನ್ ಅಗೇನ್ ಯೋಜಿಸು, ಮೌಲ್ಯೀಕರಿಸು, ನಿರ್ಣಯಿಸು, ನಿರ್ವಹಿಸು. ಮೂರನೇ ಆಪ್ಷನ್ ಯೋಜಿಸು, ನಿರ್ವಹಿಸು, ನಿರ್ಣಯಿಸು, ಮೌಲ್ಯೀಕರಿಸು. ನಾಲ್ಕನೇ ಆಪ್ಷನ್ ನಿರ್ಣಯಿಸು, ಯೋಜಿಸು, ಮೌಲ್ಯೀಕರಿಸು, ನಿರ್ವಹಿಸು. ಸೊ ಇದನ್ನು ಕರೆಕ್ಟಾಗಿ ನಾವು ತಗೊಳ್ಳೋದ್ರೆ ಫಸ್ಟ್ ಪ್ಲ್ಯಾನೇ ಮಾಡೋದು ನಾವು, ಕರೆಕ್ಟ್? ಸೊ ಇಲ್ಲೇನಾಗುತ್ತೆ, ಆಪ್ಷನ್ 4 ತಪ್ಪಾಗುತ್ತೆ. ಅಸೆಸ್ ಮಾಡೋಲ್ಲ ನಾವು, ಫಸ್ಟ್ ಏನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ. ಸೊ 3 ಆಪ್ಷನಲ್ಲೂ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಏನು ಮಾಡೋದು, ಟ್ರಾನ್ಸಾಕ್ಟ್, ನಿರ್ವಹಿಸ್ತೀವಿ, ರೈಟ್? ಎವ್ಯಾಲ್ಯೂಯೇಟ್ ಮಾಡಲ್ಲ, ಅದನ್ನು ಏನು ಮಾಡ್ತೀವಿ ನಾವು, ನಿರ್ವಹಿಸ್ತೀವಿ, ಟ್ರಾನ್ಸಾಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಆರ್ ಅಸೆಸ್, ಅದು ಕನ್ಫ್ಯೂಷನ್ ಆಗೋದು. ನಿರ್ಣಯಿಸಲ್ಲ, ಮೊದಲಿಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇವಾಗ ನಾನು ಟೀಚರ್, ಆಯಿತಾ, B.Ed ನೋಡೋದಾದರೆ, ಆಯಿತಾ, ಇವಾಗ ನನ್ನ ಮುಂದೆ ಟೀಚರ್ ಎಜುಕೇಟರ್ ಏನು ಮಾಡ್ತಾ ಇದ್ದಾರೆ, ಅವರು ಪಾಠವನ್ನು ಮಾಡ್ತಿದ್ದಾರೆ. ಅವ್ರು ಫಸ್ಟು ಪ್ಲ್ಯಾನ್ ಮಾಡಿರ್ತಾರೆ. ಪ್ಲ್ಯಾನ್ ಮಾಡಾದ್ಮೇಲೆ ನನ್ನ ಮುಂದೆ ಏನು ಮಾಡ್ತಾರೆ, ಅವರು ಪಾಠವನ್ನು ಮಾಡ್ತಾರೆ, ನಿರ್ವಹಿಸ್ತಾರೆ, ಟ್ರಾನ್ಸಾಕ್ಟ್ ಮಾಡ್ತಾರೆ. ನಾನು ಅವಾಗ ಏನು ಮಾಡ್ತೀನಿ, ಅವರು ಪಾಠ ಮಾಡಿದಂತಹ ಪ್ರತಿಯೊಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಬೇಸ್ಡ್ ಮೇಲೆ ಮಾಡಿದ್ರ, ಅಥವಾ ಯಾವುದೋ ಒಂದು 5E ಮಾಡೆಲ್ ಅಂತ ಅಂದ್ಕೊಳ್ಳೋಣ, ಅದನ್ನು ಫಾಲೋ ಮಾಡಿದ್ರ ಅಂತ ಏನು ಮಾಡ್ತೀನಿ, ನಾನು ಫಸ್ಟು ಇವ್ಯಾಲ್ಯೂಯೇಟ್ ಮಾಡ್ತೀನಿ, ರೈಟ್? ಅಸೆಸ್ ಮಾಡ್ತೀನಿ, ಕರೆಕ್ಟ್? ಐ ಆಮ್ ಗೋಯಿಂಗ್ ಟು ಅಸೆಸ್ ದೆಮ್. ಈ ಥರ ಮಾಡಿದ್ರ ಹೇಗೆ, ಏನೇನು ಪಾಯಿಂಟ್ಸ್ ಇದೆ ಅಂತ ಐ ಆಮ್ ಗೋಯಿಂಗ್ ಟು ಅಸೆಸ್ ದೆಮ್. ಲಾಸ್ಟಿಗೆ ಏನು ಮಾಡ್ತೀನಿ, ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಅದನ್ನು ಹೇಳ್ತೀನಿ. ಸೊ ಎವ್ಯಾಲ್ಯೂಯೇಷನ್ ಅಲ್ಲ, ಫಸ್ಟ್ ಅಸೆಸ್ ಮಾಡ್ತೀನಿ, ಆಮೇಲೆ ನಾನೇನು ಮಾಡ್ತೀನಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಪ್ಲ್ಯಾನ್ ಮಾಡಿ, ನೆಕ್ಸ್ಟ್ ಅದನ್ನು ಟ್ರಾನ್ಸಾಕ್ಟ್ ಮಾಡಿ, ನಾನು ಅದನ್ನು ಅಸೆಸ್ ಮಾಡಿ, ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತೀನಿ. ಮತ್ತೆ ಏನು ಮಾಡ್ತಾರೆ, ನಾನು ಹೇಳಿ ಎವ್ಯಾಲ್ಯೂಯೇಟ್ ಮಾಡಾದ್ಮೇಲೆ ಯಾವುದಾದ್ರೂ ತಪ್ಪುಗಳನ್ನ ಹೇಳಿದರೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಅವರು ಪ್ಲ್ಯಾನ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಸೈಕಲ್ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಹಿಯರ್ ದ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಈಸ್ ದ ಸೈಕಲ್ ಆಫ್ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಅಂತ ನಾವು ನೋಡಿದ್ವಲ್ಲ, ಅದಂದರೆ ಏನು ಅಂತ. Cycle of ongoing learning that occurs when teachers and educators take the time to stop, think, challenge and change their practice. First ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡಿ, ಅವ್ರು ನನಗೆ ಟ್ರಾನ್ಸಾಕ್ಟ್ ಮಾಡ್ತಾರೆ, ನಾನು ಅಸೆಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡ್ತೀನಿ. ಸೊ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ನೆಕ್ಸ್ಟ್, ಸ್ಟಾಪ್ ಮಾಡ್ತಾರೆ. ದೇ ವಿಲ್ ಜಸ್ಟ್ ಸ್ಟಾರ್ಟ್ ಥಿಂಕಿಂಗ್, ರೈಟ್? ಆ ಚಾಲೆಂಜ್ನ ತೊಗೊಂಡು ಅವ್ರು ಏನು ಪ್ರಾಕ್ಟೀಸ್ ಇರುತ್ತಲ್ಲ ಅದರಲ್ಲಿ ಚೇಂಜ್ ಮಾಡಿ ಮತ್ತೆ ಪ್ಲ್ಯಾನ್ ಮಾಡಿ ದ ಸೈಕಲ್ ಅಗೇನ್ ಗೋಸ್ ಆನ್. ಇದನ್ನು ನಾವು ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಆಲ್ಸೋ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ಇದಿಷ್ಟು ಕೂಡ 2023ನೇ
ಕರ್ನಾಟಕ TET ಸೈನ್ಸ್ ಪೇಪರ್ನ ವಿಶ್ಲೇಷಣೆ ಆಗಿತ್ತು. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಹಲವಾರು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.